ಸೊ ಮೋಡ್, ಮೋಡ್ ಅಂದ್ರೆ ಏನು? ಲೈಕ್ ಎನಿವನ್ ಕ್ಯಾನ್ ಆನ್ಸರ್ ವಾಟ್ ಯು ಅಂಡರ್ಸ್ಟ್ಯಾಂಡ್ ಅಬೌಟ್ ಮೋಡ್. ಯಾರಾದ್ರೂ ಆನ್ಸರ್ ಮಾಡ್ತೀರಾ? ಜಸ್ಟ್ ರೈಸ್ ಯುವರ್ ಹ್ಯಾಂಡ್, ಐ ವಿಲ್ ಅನ್ಮ್ಯೂಟ್. ವಾಟ್ ಯು ಅಂಡರ್ಸ್ಟ್ಯಾಂಡ್ ಅಬೌಟ್ ಮೋಡ್. ಸುಮ್ಮನೆ ಸೆಷನ್ ಒನ್ ವೇ ಕಮ್ಯುನಿಕೇಶನ್ ಇರಬಾರ್ದು ಅಂತ ಅಟ್ಲೀಸ್ಟ್ ನಿಮ್ ಕಡೆ ರೆಸ್ಪಾನ್ಸ್ ಬರಲಿ ಅಂತ ಈ ತರ ಮೆಥಡ್ ಯೂಸ್ ಮಾಡ್ತಾ ಇರೋದು. ಸೊ ವಾಟ್ ಯು ಮೀನ್ ಬೈ ಮೋಡ್ ಅಂದ್ರೆ ನಿಮಗೆ ಏನ್ ಅರ್ಥ ಆಗಿದೆ? ಮೋಡ್ ಅಂದ್ರೆ ಏನು? ಓಕೆ, ದೀಪ್ತಿ. ದೀಪ್ತಿ, ಎಸ್ ಅಮ್ಮ, ಟೆಲ್ಮಾ. ವಾಟ್ ಯು ಮೀನ್ ಬೈ ಮೋಡ್, ಏನ್ ಅರ್ಥ ಆಯ್ತು ನಿನಗೆ? ಸರ್ ಮೋಸ್ಟ್ ರಿಪೀಟೆಡ್ ವ್ಯಾಲ್ಯೂಸ್, ತುಂಬಾ ರಿಪೀಟ್ ಆಗಿರೋದನ್ನ ಮೋಡ್ ಅಂತ ಕರೀತಾರೆ. ತುಂಬಾ ರಿಪೀಟ್ ಆಗಿರೋದನ್ನ ಮೋಡ್ ಅಂತ ಕರೀತಾರೆ. ರಿಪೀಟ್ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ನಮಗೆ? ವ್ಯಾಲ್ಯೂಸ್ ಇರುತ್ತಲ್ವೇ ಓಕೆ, ಇಂಡಿವಿಜುವಲ್ ಸೀರೀಸ್ ಅಲ್ಲಿ ರಿಪೀಟ್ ಆಗಿರುತ್ತೆ. ಹೌ ಹೀಗೆ ಡಿಸ್ಕ್ರೀಟ್ ಸೀರೀಸ್ ಅಲ್ಲಿ ಹೇಗೆ ಗೊತ್ತಾಗುತ್ತೆ? ಡಿಸ್ಕ್ರೀಟ್ ಸೀರೀಸ್ ಅಲ್ಲಿ F1 ಡಿಸ್ಕ್ರೀಟ್ ಸೀರೀಸ್. ಓಕೆ, ಹೈಯೆಸ್ಟ್ ಫ್ರೀಕ್ವೆನ್ಸಿ. ಎಸ್, ನೀನ್ ಹೇಳಿದ್ ಕರೆಕ್ಟ್. ಲೈಕ್ ಅಂದ್ರೆ ಜಾಸ್ತಿ ರಿಪೀಟ್ ಆಗಿರೋದನ್ನ ನಾವು ಇಂಡಿವಿಜುವಲ್ ಸೀರೀಸ್ ಅಲ್ಲಿ ಮೋಡ್ ಅಂತ ತಗೊಂತೀರಿ. ಈವನ್ ಡಿಸ್ಕ್ರೀಟ್ ಸೀರೀಸ್ ಅಲ್ಲೂ ಸಹ ನಾವು ಜಾಸ್ತಿ ರಿಪೀಟ್ ಆಗಿರೋದನ್ನೇ ಮೋಡ್ ಅಂತ ತಗೊಂಡು. ರಿಪೀಟ್ ಅಂದ್ರೆ ಫ್ರೀಕ್ವೆನ್ಸಿ ಎಲ್ಲ ರಿಪೀಟ್ ಆಗಿರೋದು. ವಾಟ್ ಯು ಮೀನ್ ಬೈ ದಟ್ ಫ್ರೀಕ್ವೆನ್ಸಿ? ಆ ವೇರಿಯಬಲ್ ಅಂದ್ರೆ ಅಷ್ಟು ಸಲ ರಿಪೀಟ್ ಆಗಿದೆ ಅನ್ನೋದನ್ನ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಮೀನ್ಸ್ ನಂಬರ್ ಆಫ್ ಟೈಮ್ಸ್ ಇಟ್ ಅಕ್ಕರ್ಸ್. ನಿಜ ಅಲ್ವಾ? ಈಗ ಫ್ರೀಕ್ವೆನ್ಸಿ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ನಿಮ್ ಕ್ಲಾಸ್ ಮಾರ್ಕ್ಸ್ ತಗೊಂಡಾಗ 75, 76, ಈಗ 75 ಅನ್ನೋದು ಫ್ರೀಕ್ವೆನ್ಸಿ 6 ಇದ್ರೆ 75 ಮಾರ್ಕ್ಸ್ ಸ್ಕೋರ್ಡ್ ಬೈ 6 ಪರ್ಸನ್ಸ್. ನಿಜ ಅಲ್ವಾ? ಅಂದ್ರೆ 75 6 ಟೈಮ್ಸ್ ರಿಪೀಟ್ ಆಗಿದೆ ಅಂತ. ಸೊ ಎಸ್, ನಿಮ್ಮ ಏನ್ ಅಂಡರ್ಸ್ಟೂಡ್ ಆಗಿದೆ ಅದು ಕರೆಕ್ಟ್. ಅಂದ್ರೆ ನಂಬರ್ ಆಫ್ ಟೈಮ್ಸ್ ರಿಪೀಟೆಡ್ ಆಗಿರೋದನ್ನ ನಮ್ಮ ಮೋಡ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ 75 2 ಟೈಮ್ಸ್ ರಿಪೀಟ್ ಆಗಿರುತ್ತೆ, 76 2 ಟೈಮ್ಸ್ ರಿಪೀಟ್ ಆಗಿರುತ್ತೆ. ಮೋಡ್ ಅಂತ ಯಾವ್ದು ತಗೊಂತೀರಾ? ಎನಿ ಐಡಿಯಾ? Can anyone? Higher. Yes. Higher value. So Higher value ತಗೊಂಡಾಗ ಲೈಕ್ ನೀವು ಹೈಯರ್ ವ್ಯಾಲ್ಯೂ ಯಾವ ತರ ತಗೊಂಡಾಗ, ಈಗ ನಮ್ಗೆ ಮೋಡ್ ಅಂದ್ರೆ ನೀವ್ ಹೇಳಿದ್ರೆ ನಂಬರ್ ಆಫ್ ಟೈಮ್ಸ್ ರಿಪೀಟೆಡ್. ಈಗ ಫಾರ್ ಎಕ್ಸಾಂಪಲ್, ಲೈಕ್ ಸೇಮ್ ಮಾರ್ಕ್ಸ್ ನಾವ್ ಈಗ 20 ಲೈಕ್ ಇಬ್ರು ತೆಗ್ದಿರ್ತಾರೆ, 15 2 ಮೆಂಬರ್ಸ್ ತೆಗ್ದಿರ್ತಾರೆ. ಸೊ ಯಾವ ತರ? ಒಂದ್ ನಿಮಿಷ, ಐ ವಿಲ್ ಟೇಕ್ ದೀಕ್ಷಿತಾ. ಎಸ್ ದೀಕ್ಷಿತಾ. ಸರ್ ಅದೇ ನೀವು ಆಗ್ಲೇ ಕೇಳಿದ್ರಲ್ವಾ ಸರ್, ಅದೇ ಕ್ವಶನ್ ಆನ್ಸರ್ ಮಾಡೋದು ರೈಟ್. ಸರಿ, ಓಕೆ, ಐ ವಿಲ್ ಅನ್ಮ್ಯೂಟ್ ಯು ಬೋತ್. ಐ ವಿಲ್ ಮ್ಯೂಟ್. ನೋಡಿ, ಮೋಡ್ ಅಂದ್ರೆ ನಿಮ್ಗೆ ಏನ್ ಅರ್ಥ ಅಂದ್ರೆ ದ ನಂಬರ್ ಆಫ್ ಟೈಮ್ಸ್ ರಿಪೀಟೆಡ್. ಎಸ್, ದ ಮೋಡ್ ಇಸ್ ನಂಬರ್ ಆಫ್ ಟೈಮ್ಸ್ ರಿಪೀಟೆಡ್, ಕರೆಕ್ಟ್. ಸೊ ಇಂಡಿವಿಜುವಲ್ ಸೀರೀಸ್ ಅಲ್ಲಿ ಏನಾಗುತ್ತೆ? ಇಂಡಿವಿಜುವಲ್ ಸೀರೀಸ್ ಅಲ್ಲಿ ನಮ್ಗೆ ಸೀರೀಸ್ ಆಫ್ ನಂಬರ್ಸ್ ಇರುತ್ತೆ. ಅದರಲ್ಲಿ ಫಾರ್ ಎಕ್ಸಾಂಪಲ್, ಈಗ ಒಂದು ಕ್ಲಾಸ್ ಮಾರ್ಕ್ಸ್ ಇದ್ದಾಗ, ಈಗ ಯಾರಾದ್ರೂ 25 ಅಂತ ಮ್ಯಾಕ್ಸಿಮಮ್ 6 ಟೈಮ್ಸ್ ರಿಪೀಟ್ ಮಾಡಿದ್ರೆ, 6 ಟೈಮ್ಸ್ ಸೇಮ್ ಮಾರ್ಕ್ಸ್ ಬಂದಿದಾಗ ಏನಂತ ಕರ್ಕೊಂತೀರಿ ನಾವು? 25 ಇಲ್ಲ 26 ನ ಮೋಡ್ ಅಂತ ಕರಿತೀರಿ. ಡಿಸ್ಕ್ರೀಟ್ ಸೀರೀಸ್ ಬಂದಾಗ we have two columns. One is variable, another one is frequency. ವೇರಿಯಬಲ್ ಕಾಲಮ್ ಅಲ್ಲಿ ಏನಿರುತ್ತೆ? ಮಾರ್ಕ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ದು ಇಂಟರ್ನಲ್ ಮಾರ್ಕ್ಸ್ ತಗೊಂಡ 21, 22, 23, 24, 25 ಈ ತರ ಮಾರ್ಕ್ಸ್ ಇರುತ್ತೆ. ಫ್ರೀಕ್ವೆನ್ಸಿ ಕಾಲಮ್ ಅಲ್ಲಿ ನಂಬರ್ಸ್ ಇರುತ್ತೆ, ಫ್ರೀಕ್ವೆನ್ಸಿ ಇರುತ್ತೆ. ಫ್ರೀಕ್ವೆನ್ಸಿ ಇಸ್ ನಥಿಂಗ್ ಬಟ್ ವಾಟ್? ನಂಬರ್ ಆಫ್ ಟೈಮ್ಸ್ ದ ವೇರಿಯಬಲ್ ಇಸ್ ರಿಪೀಟೆಡ್. ನಿಜ ಅಲ್ವಾ? ಸೊ ಅಲ್ಲಿ ಮ್ಯಾಕ್ಸಿಮಮ್ ಟೈಮ್ ಸೇಮ್ ಇಂಡಿವಿಜುವಲ್ ಸೀರೀಸ್ ಅಲ್ಲಿ ಏನ್ ಮೆಥಡ್ ಅಪ್ಲೈ ಮಾಡ್ತೀರಿ? ಮೋಡ್ ನಂಬರ್ ಆಫ್ ಟೈಮ್ ರಿಪೀಟೆಡ್ ಅಂತ ಸೇಮ್ ಲಾಜಿಕ್ ಇಲ್ಲೂ ಅಪ್ಲೈ ಮಾಡ್ತೀರಿ. ಡಿಸ್ಕ್ರೀಟ್ ಸೀರೀಸ್ ಅಲ್ಲಿ ನಂಬರ್ ಆಫ್ ಟೈಮ್ ರಿಪೀಟೆಡ್, ಮೋರ್ ನಂಬರ್ ಆಫ್ ಟೈಮ್ ರಿಪೀಟೆಡ್ ಅಂದ್ರೆ ಅದನ್ನ ನಾವು ಫ್ರೀಕ್ವೆನ್ಸಿ ಹೈಯೆಸ್ಟ್ ಇದೆ ಅಂದ್ರೆ ಅಷ್ಟು ಟೈಮ್ಸ್ ರಿಪೀಟ್ ಆಗಿದೆ ಅಂತ. ಎಸ್ ದೀಪ್ತಿ, ಒನ್ಸ್ ಅಗೇನ್. ಎಸ್ ದೀಪ್ತಿ. ಹಲೋ ಸರ್. ಹೇಳಮ್ಮ. ಸರ್ ಅದು ಫಾರ್ಮುಲಾ ಕನ್ಫ್ಯೂಷನ್ ಇದೆ ಇಲ್ಲ, ಸರ್. ಇರಿ. ಓಕೆ ಫೈನ್, ಓಕೆ, ಗೊತ್ತಾಗುತ್ತೆ ನಮ್ಗೆ ಫಾರ್ಮುಲಾ. ಓಕೆ, ಇನ್ನೊಂದು, ಇವತ್ತು ನಿಮ್ಗೆ ಟೋಟಲ್ 2 ಸೆಷನ್ಸ್ ಇದೆ. ನೋ ಅಸೈನ್ಮೆಂಟ್. ಓಕೆ, ಈಗ ಆಕ್ಚುಲಿ ಝೂಮ್ ಸೆಷನ್ 40 ಮಿನಿಟ್ಸ್ ಎಂಡ್ ಆಗುತ್ತೆ. 40 ಮಿನಿಟ್ಸ್ ಎಂಡ್ ಆಗಿದ ತಕ್ಷಣ ಐ ವಿಲ್ ಗಿವ್ ದ 5 ಮಿನಿಟ್ಸ್ ಬ್ರೇಕ್. 5 ಮಿನಿಟ್ಸ್ ಬ್ರೇಕ್ ಕೊಟ್ಟು ಇನ್ನೊಂದು ಲಿಂಕ್ ಶೇರ್ ಮಾಡ್ತೀನಿ. ಅದರಲ್ಲಿ ಎಗೇನ್ ಮತ್ತೆ ಲಾಗಿನ್ ಆಗಿ ಎಲ್ಲರೂ. ಏನು ಪ್ರಾಬ್ಲಮ್ ಬರ್ಸ್ತೀನಿ ಮಾಡಬೇಕಾದ್ರೆ ಅದೇ ಪ್ರಾಬ್ಲಮ್ ನ ಕಾಪಿ ಮಾಡ್ಕೊಳ್ಳಿ ನೋಟ್ಸ್ಗೆ. ಸೇಮ್ ನ ಸ್ಕ್ಯಾನ್ ಮಾಡಿ ನೀವು ಅಸೈನ್ಮೆಂಟ್ ಆಗಿ ಸಬ್ಮಿಟ್ ಮಾಡ್ಬೇಕಷ್ಟೇ. ಸೊ ಟುಡೇ ಯು ವಿಲ್ ಬಿ ಹ್ಯಾವಿಂಗ್ 1.5 hour ಟೋಟಲ್. 40 ಮಿನಿಟ್ಸ್, ನೆಕ್ಸ್ಟ್ 40 ಮಿನಿಟ್ಸ್ ಟೋಟಲ್ ಆಗಿ ನಿಮಗೆ 1.5 hour ಇರುತ್ತೆ. ಸೊ ಈಗ ಗೊತ್ತಾಯ್ತು ಅಂದ್ರೆ ಮೋಡ್ ಅಂದ್ರೆ ನಂಬರ್ ಆಫ್ ಟೈಮ್ಸ್ ರಿಪೀಟೆಡ್. ಸೊ ಐ ವಿಲ್ ಶೇರ್ ದಿಸ್ PDF ವಿತ್ ಯು. ಮೋಡ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ವಿ ಹ್ಯಾವ್ 3 ಟೈಪ್ಸ್. ಓಕೆ, 3
ಈಗ ನಾವು ಅರ್ಥಮೆಟಿಕ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ 3 ಟೈಪ್ಸ್ ಅಂತ ಯಾವ ತರ ಇತ್ತು. ಫಾರ್ ಎಕ್ಸಾಂಪಲ್ ಡೈರೆಕ್ಟ್ ಮೆಥಡ್, ಶಾರ್ಟ್ ಕಟ್ ಅಂಡ್ ಸ್ಟೆಪ್ ಡಿವಿಷನ್ ಮೆಥಡ್. ಇದು ಮೋಡ್ ಅಲ್ಲಿ ಆ ತರ ಬರೋದಿಲ್ಲ. ಮೋಡ್ ಅಲ್ಲಿ 3 ಟೈಪ್ಸ್ ಅಂದ್ರೆ ಬೇಸ್ಡ್ ಆನ್ ದ ಸಿನಾರಿಯೋ ವಿ ಗೋಯಿಂಗ್ ಟು ಯೂಸ್ ದಟ್ ಮೆಥಡ್. ಅರ್ಥಮೆಟಿಕ್ ಮೀನ್ ಅಲ್ಲಿ ಏನ್ ಮಾಡ್ತಾ ಇದ್ರಿ ನಾವು, ಫಾರ್ ಎಕ್ಸಾಂಪಲ್ ನಮ್ಗೆ ಈಸಿ ಆಗ್ಲಿ ಅಂತ ಮಾಡ್ಕೊಂತ ಇದ್ರಿ. ಈಗ ಸೊ ಫಸ್ಟ್ ಮೆಥಡ್ ಒಂದು ಇನ್ಸೆಪ್ಷನ್ಸ್ ಆರ್ ಅಬ್ಸರ್ವೇಷನ್ ಮೆಥಡ್ ಅಂತ ಕರೀತೀರಿ. ಓಕೆ, ತೋರಿಸ್ತೀನಿ. ಓಕೆ, ಇಲ್ಲಿ ಪ್ರಾಬ್ಲಮ್ ದ ಫಸ್ಟ್ 64th ಪ್ರಾಬ್ಲಮ್ ಏನಿದೆ ಇದನ್ನ ಫಸ್ಟ್ ಮೆಥಡ್ ನಾವು ಇನ್ಸೆಪ್ಷನ್ ಆರ್ ಇನ್ಸ್ಪೆಕ್ಷನ್ ಆರ್ ಅಬ್ಸರ್ವೇಷನ್ ಮೆಥಡ್ ಅಂತ ಕರಿತೀರಾ. ಅಬ್ಸರ್ವೇಷನ್ ಮೆಥಡ್ ಅಂದ್ರೆ ಏನಂದ್ರೆ, ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಅ ಇಂಡಿವಿಜುವಲ್ ಸೀರೀಸ್ ಡೇಟಾ. ಇಲ್ಲಿ ಡೇಟಾ ನೋಡಿದ ತಕ್ಷಣ ನೋಡಿ, ಈ ಡೇಟಾ ಲೈಕ್ 27, 25, 30, 35. ಸೊ ಈ ಡೇಟಾದಲ್ಲಿ 25 ಅನ್ನೋದನ್ನ ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮ್ ರಿಪೀಟ್ ಆಗಿದೆ. ನಾವು ನೋಡ್ತಾ ಇದ್ದಂಗೆ ಗೊತ್ತಾಗ್ತಿದೆ ನಮಗೆ. ಸೊ ದಿಸ್ ಈಸ್ ಮೋಡ್ ಅಂತ. ಅಂದ್ರೆ ಬೈ ಇನ್ಸ್ಪೆಕ್ಷನ್, ಬೈ ಅಬ್ಸರ್ವೇಷನ್ ವಿ ಏಬಲ್ ಟು ಕ್ಯಾಲ್ಕುಲೇಟ್. ಇದು ಫಸ್ಟ್ ಮೆಥಡ್. ಸೆಕೆಂಡ್ ಮೆಥಡ್, ಫಾರ್ ಎಕ್ಸಾಂಪಲ್ ನಾನು ಆಗ್ಲೇ ಹೇಳ್ದಂಗೆ, ಈಗ 25 3 ಟೈಮ್ಸ್ ಇದೆ, 26 3 ಟೈಮ್ಸ್ ಇದ್ರೆ ಯಾವ ತರ ಕ್ಯಾಲ್ಕುಲೇಟ್ ಮಾಡೋದು? ಆ ತರ ಕೇಸಸ್ ಅಲ್ಲಿ ನಾವು ಗ್ರೂಪಿಂಗ್ ಅನಾಲಿಸಿಸ್ ಮೆಥಡ್ಗೆ ಹೋಗ್ತೀರಿ. ಇನ್ನೊಂದು, ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಕ್ಲಾಸ್ ಅಲ್ಲಿ, ಈಗ ಯಾಕೆ ನಾನು ಮೋಡ್ ಲಿಸ್ಟ್ ತಗೊಂತ ಇದ್ದೆ, ಫಾರ್ ಎಕ್ಸಾಂಪಲ್ ನಿಮ್ಮ ಕ್ಲಾಸ್ ಅಲ್ಲಿ ಯಾರೋ ಒಬ್ರು 90% ಸ್ಕೋರ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಓಕೆ, ಸೊ ನಾನು ಮೋಡ್ ಅಂತ ಲೈಕ್ ಸುಮ್ಮನೆ ಇದನ್ನ ಮೋಡ್ಗೆಲ್ಲ ಎಕ್ಸಾಂಪಲ್ ತಗೊಂತ ಇರೋದು. ಯಾಕೆ ನಾವು ಪ್ರಿಫರೆನ್ಸಸ್ ಕೊಡಬೇಕು ಅನ್ನೋದನ್ನ, ಈಗ ನಾವು ಕ್ಲಾಸಲ್ಲಿ ಫಾರ್ ಎಕ್ಸಾಂಪಲ್ ಫಸ್ಟ್ ಹೈಯೆಸ್ಟ್ 90%, ಸೆಕೆಂಡ್ ಹೈಯೆಸ್ಟ್ ಬಂದು 75% ಅಂತ ಇಟ್ಕೊಳ್ಳಿ. ನಾವು ಕ್ಲಾಸಲ್ಲಿ ಪ್ರಿಫರೆನ್ಸ್ ಕೊಡಬೇಕಾದಾಗ ಓಕೆ, ಅವ್ರನ್ನ ಸ್ವಲ್ಪ ಹೋಗ್ಲು ಮಾತಾಡ್ತೀರಿ 90% ತೆಗ್ದಿರೋದನ್ನ. ಬಿಕಾಸ್ ದ ಸೆಕೆಂಡ್ ಹೈಯೆಸ್ಟ್ ಈಸ್ 2, ಅಂದ್ರೆ ಲೈಕ್ ತುಂಬಾ ಹಿಂದೆ ಇದೆ. ಸೊ ಅದೇ ಫಸ್ಟ್ ಹೈಯೆಸ್ಟ್ 90%, ಸೆಕೆಂಡ್ ಹೈಯೆಸ್ಟ್ 89 ಇಲ್ಲ 89.5 ಇದ್ದಾಗ ಅವ್ರಿಬ್ಬರ ಮಧ್ಯೆ ಲೈಕ್ ವೆರಿ ಸ್ಮಾಲ್ 1 ಮಾರ್ಕ್ಸ್ ಇಲ್ಲ 2 ಮಾರ್ಕ್ಸ್ ಡಿಫ್ರೆನ್ಸ್ ಇರುತ್ತೆ. ಸೊ ಐ ಹ್ಯಾವ್ ಟು ಗಿವ್ ದ ಈಕ್ವಲ್ ಪ್ರಿಫರೆನ್ಸ್ ಟು ಬೋತ್. ನಿಜನಾ? ಸೊ ಇಬ್ಬರಿಗೂ ಈಕ್ವಲ್ ಪ್ರಿಫರೆನ್ಸ್ ಕೊಡಬೇಕು, ಸೇಮ್ ಪ್ರಿಫರೆನ್ಸ್. ಸೊ ಅದೇ ತರ ಫಾರ್ ಎಕ್ಸಾಂಪಲ್ ಈಗ ನೀವೇನೋ ಯಾವ್ದೋ ಒಂದು ಸ್ಪೋರ್ಟ್ಸ್ ಅಲ್ಲಿ ಆಗಿರ್ಬೋದು, ಕೆಲವೊಂದು ಯಾವ್ದೋ ಇದ್ರಲ್ಲಿ ಲೈಕ್ ನಮ್ಗೆ ಕೆಲವೊಂದು ಕ್ರೈಟೀರಿಯಾ ಮ್ಯಾಚ್ ಆಗ್ಬೇಕು ಅಂದಾಗ, ಸೊ ನಿಯರ್ ಬೈ ಇದ್ದಾಗ ಏನ್ ಮಾಡ್ಬೇಕು, ವಿ ಹ್ಯಾವ್ ಟು ಗಿವ್ ದ ಈಕ್ವಲ್ ಪ್ರಿಫರೆನ್ಸ್. ಆ ಈಕ್ವಲ್ ಪ್ರಿಫರೆನ್ಸ್ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಈ ಇಂಡಿವಿಜುವಲ್ ಸೀರೀಸ್ ಅಲ್ಲಿ ನಮಗೆ 25 ಅನ್ನೋದು ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮ್ಸ್ ಇದೆ. ಸೊ ಅದೇ ತರ 26 ಮ್ಯಾಕ್ಸಿಮಮ್ ಟೈಮ್ ಇದೆ. ವಿ ಹ್ಯಾವ್ ಟು ಗಿವ್ ದ ಈಕ್ವಲ್ ಪ್ರಿಫರೆನ್ಸ್ ಟು ಬೋತ್. ಆ ಈಗ ಈಕ್ವಲ್ ಪ್ರಿಫರೆನ್ಸ್ ಕೊಟ್ಟು ದೆನ್ ವಿ ವಿಲ್ ಫೈಂಡ್ ಔಟ್ ಬೈ ಗ್ರೂಪಿಂಗ್ ಅಂಡ್ ಅನಾಲಿಸಿಸ್ ಟೇಬಲ್. ಸೆಕೆಂಡ್ ಮೆಥಡ್ ಯಾವುದು? ಗ್ರೂಪಿಂಗ್ ಅಂಡ್ ಅನಾಲಿಸಿಸ್ ಟೇಬಲ್. ಆ ಗ್ರೂಪಿಂಗ್ ಅಂಡ್ ಅನಾಲಿಸಿಸ್ ಟೇಬಲ್ ನಮ್ಗೆ ಮತ್ತೆ ಸೇಮ್ 2 ವ್ಯಾಲ್ಯೂಸ್ ಬಂದಾಗ ವಿಲ್ ಗೋ ವಿತ್ ಎನ್ ಎಂಪೆರಿಕಲ್ ಫಾರ್ಮುಲಾ. ಸೊ ದೇರ್ ಇಸ್ ಎ ಫಾರ್ಮುಲಾ, ಮೋಡ್ ಇಸ್ ಈಕ್ವಲ್ ಟು 3 ಮೀಡಿಯನ್ ಮೈನಸ್ 2 ಮೀನ್. ಸೊ 3 ಮೆಥಡ್ ಇದೆ. ಒಂದು ಬೈ ಅಬ್ಸರ್ವೇಷನ್, ನೋಡಿದ ತಕ್ಷಣ ನಮ್ಗೆ ಏನ್ ಕಾಣಿಸುತ್ತೋ ಅದ್ರ ಪ್ರಕಾರ ನಾವು ಲೈಕ್ ಮೋಡ್ ಡಿಸೈಡ್ ಮಾಡ್ತೀರಿ. ಸೊ ನಮ್ಗೆ ಈಗ ಒಂದೇ ನಂಬರ್ ತುಂಬಾ ಟೈಮ್ ರಿಪೀಟ್ ಆಗಿದ್ರೆ, ಇಲ್ಲ ಫಾರ್ ಎಕ್ಸಾಂಪಲ್ ಈಗ ಡಿಸ್ಕ್ರೀಟ್ ಸೀರೀಸ್ ಅಲ್ಲಿ ಆಗಿರ್ಬೋದು, ಕಂಟಿನ್ಯೂಸ್ ಸೀರೀಸ್ ಅಲ್ಲಿ ಆಗಿರ್ಬೋದು, ನಮಗೆ ಹೈಯೆಸ್ಟ್ ವ್ಯಾಲ್ಯೂ ಗೊತ್ತಿದ್ರೆ, ಹೈಯೆಸ್ಟ್ ವ್ಯಾಲ್ಯೂ ಸಿಕ್ಕಿದಾಗ ಏನ್ ಮಾಡ್ತೀರಿ, ನಾವು ಅದನ್ನ ಮೋಡ್ ಅಂತ ತಗೊಂತೀರಿ. ಕಂಟಿನ್ಯೂಸ್ ಸೀರೀಸ್ ಅಲ್ಲಿ ಮೋಡಲ್ ಕ್ಲಾಸ್ ಅಂತ ವಿಲ್ ಗೋಯಿಂಗ್ ಟು ಕನ್ಸಿಡರ್ ದಟ್. ಬಟ್ ಇಫ್ ಯು ಆರ್ ದ 2 ಹೈಯೆಸ್ಟ್, ನಾನು ಆಗ್ಲೇ ಎಕ್ಸಾಂಪಲ್ ತಗೊಂಡಂಗೆ 90 ಮತ್ತೆ 89%. ಈಗ ಹೈಯೆಸ್ಟ್ ಫ್ರೀಕ್ವೆನ್ಸಿ 90 ಇರುತ್ತೆ, ಸೆಕೆಂಡ್ ಹೈಯೆಸ್ಟ್ ಫ್ರೀಕ್ವೆನ್ಸಿ 89 ಇರುತ್ತೆ. ವಿ ಹ್ಯಾವ್ ಟು ಗಿವ್ ದ ಅಟ್ ಲೀಸ್ಟ್ ಈಕ್ವಲ್ ಪ್ರಿಫರೆನ್ಸ್ ಟು ಬೋತ್ ಬಿಕಾಸ್ ದ ಡಿಫರೆನ್ಸ್ ಇಸ್ ವೆರಿ ಲೆಸ್. ಈ ತರದ ಕೇಸಸ್ ಅಲ್ಲಿ ನಾವು ಗ್ರೂಪಿಂಗ್ ಅನಾಲಿಸಿಸ್ ಟೇಬಲ್ ಅಂತ ಮಾಡ್ತೀವಿ. ಗ್ರೂಪಿಂಗ್ ಅಂಡ್ ಅನಾಲಿಸಿಸ್ ಟೇಬಲ್ ಮಾಡೋದ್ರೂ ಅಗೇನ್ ದ 2 ನಂಬರ್ಸ್ ಈಕ್ವಲ್ ಬರ್ತಾ ಇದ್ದಾಗ ವಿಲ್ ಗೋ ವಿತ್ ದಿಸ್ ಮೋಡ್ ಇಸ್ ಈಕ್ವಲ್ ಟು 3 ಮೀಡಿಯನ್ ಮೈನಸ್ 2 ಮೀನ್. ಈ ಫಾರ್ಮುಲಾ ಯೂಸ್ ಮಾಡ್ತೀರಿ. ಓಕೆ, ಸೊ ಈಗ ಫಸ್ಟ್ ನಿಮ್ಗೆ ಒಂದು ಪ್ರಾಬ್ಲಮ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಈಗ ನೋಡಿ, ಇಂಡಿವಿಜುವಲ್ ಸೀರೀಸ್ ಅಲ್ಲಿ ನಂಬರ್ ಆಫ್ ಟೈಮ್ಸ್ ರಿಪೀಟೆಡ್, ಅದ್ರ ಪ್ರಕಾರ ನಾವು ಮೋಡ್ ಕಂಡುಹಿಡಿತೀರಿ. ಡಿಸ್ಕ್ರೀಟ್ ಸೀರೀಸ್ ಅಲ್ಲಿ ಏನ್ ಮಾಡ್ತೀರಿ, ಮೀನ್ಸ್ ದ ಹೈಯೆಸ್ಟ್ ಫ್ರೀಕ್ವೆನ್ಸಿ ಅದನ್ನ ನಾವು ತಗೊಂತೀರಿ. ಇನ್ ಕೇಸ್ ದ ಡಿಫರೆನ್ಸ್ ಬಿಟ್ವೀನ್ ದ 2 ಹೈಯೆಸ್ಟ್ ಫ್ರೀಕ್ವೆನ್ಸಿ ಇಸ್ ಲೆಸ್, the difference between the 2 highest frequency is less, that time we go into select the ಗ್ರೂಪಿಂಗ್ ಅನಾಲಿಸಿಸ್ ಟೇಬಲ್ ಅಂತ ಮಾಡ್ಕೊಂತೀವಿ. ಫಸ್ಟ್ ಬೇಸಿಕ್ಸ್ ಮಾತ್ರ ತಿಳ್ಕೊಳ್ಳಿ. ಒಂದು ಪ್ರಾಬ್ಲಮ್ ಹೋಗಿದ್ದಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಬರುತ್ತೆ ಅಂತ. ನೆಕ್ಸ್ಟ್ ಫಾರ್ ಕಂಟಿನ್ಯೂಸ್ ಸೀರೀಸ್, ಡಿಸ್ಕ್ರೀಟ್ ಸೀರೀಸ್ ಅಲ್ಲಿ ಏನ್ ಮಾಡ್ತೀರಿ, ಹೈಯೆಸ್ಟ್ ಫ್ರೀಕ್ವೆನ್ಸಿನ ಅದು ಕರೆಸ್ಪಾಂಡಿಂಗ್ ಎಕ್ಸ್ ನ ಮೋಡ್ ಅಂತ ತಗೊಂತೀರಿ. ಕಂಟಿನ್ಯೂಸ್ ಸೀರೀಸ್ ಅಲ್ಲಿ ಯಾಕಿದು ಲೈಕ್ ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ನಿಮ್ಗೆ ಇದು ಬೇಸಿಕ್ ಗೊತ್ತಾದಾಗ ಲೈಕ್ ವಿ ಕ್ಯಾನ್ ಗೋ ವಿತ್ ಎನ್ ಗ್ರೂಪಿಂಗ್ ಅನಾಲಿಸಿಸ್ ಟೇಬಲ್ಗೆ ನಾವು ಜಾಯ್ನ್ ಆಗ್ಬೋದು. ನೋಡಿ, ಫಾರ್ಮುಲಾ ಇದೆ, Z is equal to
L plus F1 minus F0 divided by F1 minus 2F1 minus F0 minus F2. Very simple here. F1 ಅಂದ್ರೆ ಫಾರ್ ಎಕ್ಸಾಂಪಲ್ ನಮಗೆ ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವುದೋ ಒಂದು ಲೈಕ್ 10 to 20 ಕ್ಲಾಸ್ ಇಂಟರ್ವಲ್ ಇರುತ್ತೆ. ಅದರದ್ದು ಫ್ರೀಕ್ವೆನ್ಸಿ ನಾವೇನ್ ಕರಿತೀರಿ, F1 ಅಂತ ಕರಿತೀರಿ. ದ ಮೋಡಲ್ ಕ್ಲಾಸ್ ಫ್ರೀಕ್ವೆನ್ಸಿ F1 ಅಂತ ಕರಿತೀರಿ. ಅದ್ರ ಪ್ರೀವಿಯಸ್ F0, ಅದ್ರ ನೆಕ್ಸ್ಟ್ F2 ಬರುತ್ತೆ. ಸೊ ಇದೊಂದು ಫಾರ್ಮುಲಾ ನೀವು ನೆನ್ಪಿಟ್ಕೊಬೇಕು. ಐದರ್ ಯು ಕ್ಯಾನ್ ಟೇಕ್ ಇಟ್ ಐ ಅಂದ್ರೆ ಕ್ಲಾಸ್ ಇಂಟರ್ವಲ್, ಇಲ್ಲ ಅಂದ್ರೆ ಸಿ ಯು ಕ್ಯಾನ್ ಟೇಕ್ ಇಟ್ ಸಿ, ಕಾಮನ್ ಡಿಫರೆನ್ಸ್. ಲಾಸ್ಟ್ ಕ್ಲಾಸ್ ಅಲ್ಲಿ ಮೇಡಮ್ ಪ್ರಾಬ್ಲಮ್ ಮಾಡ್ಸೋಗ ಸಿ ಅಂತ ತಗೊಂಡಿದ್ದಾರೆ. ವಿ ಕ್ಯಾನ್ ಅಂದ್ರೆ ಕಾಮನ್ ಫ್ಯಾಕ್ಟರ್ ಐ ಆರ್ ಸಿ, ಯು ಕ್ಯಾನ್ ಟೇಕ್ ಇಟ್ ಎನಿಥಿಂಗ್. ಸೊ ಈ ಫಾರ್ಮುಲಾನ ನೋಟ್ ಮಾಡ್ಕೊಳ್ಳಿ. ಸೊ ನಿಮಗೆ ಇಲ್ಲಿ ಈ ಪ್ರಾಬ್ಲಮ್ ಆಯ್ತು. ಈಗ ಸೆಕೆಂಡ್, ಸೊ ಜಸ್ಟ್ yesterday already I showed that ನಿಮಗೆ already I sent that one, ಅಂದ್ರೆ ಇದನ್ನ ಲೈಕ್ ಪಾಯಿಂಟ್ಸ್ ಬರ್ಕೊಂಡಿರಿ ಅಂತ ಹೇಳಿದೀನಿ. ಜಸ್ಟ್ ಐ ವಿಲ್ ಡಿಸ್ಕಸ್ ದಟ್. ಈ ಗ್ರೂಪಿಂಗ್ ಅನಾಲಿಸಿಸ್ ಟೇಬಲ್ ಅಲ್ಲಿ ನಮಗೆ ಈಗ ನಿಯರ್ ಬೈ ಫ್ರೀಕ್ವೆನ್ಸೀಸ್ ಆ ತರ ಬಂದಾಗ ಏನ್ ಮಾಡ್ತೀರಿ ಅಂದ್ರೆ, ವಿಲ್ ಗೋ ಅಂಡ್ ಫಾರ್ಮ್ ದ ಗ್ರೂಪಿಂಗ್ ಅನಾಲಿಸಿಸ್ ಟೇಬಲ್. ಗ್ರೂಪಿಂಗ್ ಟೇಬಲ್ ಒಂದು, ಅನಾಲಿಸಿಸ್ ಟೇಬಲ್ ಒಂದು, ಎರಡು ಟೇಬಲ್ ಇದೆ. ಗ್ರೂಪಿಂಗ್ ಟೇಬಲ್ ಒಂದು, ಅನಾಲಿಸಿಸ್ ಟೇಬಲ್ ಒಂದು. ಫಸ್ಟ್ ವಿಲ್ ಡಿಸ್ಕಸ್ ಆನ್ ಗ್ರೂಪಿಂಗ್ ಟೇಬಲ್. ಎ ಗ್ರೂಪಿಂಗ್ ಟೇಬಲ್ ಕನ್ಸಿಸ್ಟಿಂಗ್ ಆಫ್ 6 ಸಪರೇಟ್ ಕಾಲಮ್ಸ್. ಕಾಲಮ್ಸ್ ಅಂದ್ರೆ ಸೊ ಸಪರೇಟ್ ಆಗಿ ಹಾರಿಜಾಂಟಲ್ ಕಾಲಮ್ಸ್ ನಾವು ಸಪರೇಟ್ ಆಗಿ 6 ಕಾಲಮ್ಸ್ ಇರುತ್ತೆ. ಓಕೆ, ಅಂಡ್ ರೋಸ್ ಎಷ್ಟಿರುತ್ತೆ ಅಂದ್ರೆ ನಂಬರ್ ಆಫ್ ಫ್ರೀಕ್ವೆನ್ಸೀಸ್ ವಿ ಹ್ಯಾವ್. ನಮಗೆ 10 ವೇರಿಯೇಬಲ್ಸ್ ಇದ್ರೆ 10 ರೋಸ್ ಬರುತ್ತೆ, 20 ಇದ್ರೆ 20 ರೋಸ್ ಬರುತ್ತೆ. ಬಟ್ ಕಾಲಮ್ಸ್ ಮಾತ್ರ ಎಷ್ಟಿರುತ್ತೆ, 6 ಇರುತ್ತೆ. ಐ ವಿಲ್ ಶೋ ದಟ್ ಜಸ್ಟ್. ಸೊ ಕಾಲಮ್ 1 ಕಂಟೈನ್ಸ್ ವರ್ಜಿನಲ್ ಫ್ರೀಕ್ವೆನ್ಸೀಸ್ ಆಸ್ ಗಿವನ್ ಇನ್ ದ ಪ್ರಾಬ್ಲಮ್. ಕಾಲಮ್ 1 ನಲ್ಲಿ ಏನ್ ಮಾಡ್ತೀರಾ ಅಂದ್ರೆ ಆ ಫ್ರೀಕ್ವೆನ್ಸೀಸ್ ಎಷ್ಟಿದೆ ಅದನ್ನ ಬರ್ಕೊಂತೀರಿ. ಕಾಲಮ್ 2 ಕಂಟೈನ್ಸ್, ಓಕೆ ನಾನು ಒಂದು ಪ್ರಾಬ್ಲಮ್ ತಗೊಂಡು ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಎಕ್ಸೆಲ್ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ. ಓಕೆ, ಕವಿತಾ ಮ್ಯಾಮ್. ಹಾ ಸರ್. ಸರ್ ಹೇಳಿ. ಅದು ಹ್ಯಾಂಡ್ ರೈಸ್ ಮಾಡಿದ್ರೆ ಅದಕ್ಕೆ. ಓಕೆ ಮ್ಯಾಮ್, ಎಕ್ಸೆಲ್ ಸ್ಕ್ರೀನ್ ಕಾಣಿಸ್ತಾ ಇದೆ ಅಲ್ವಾ? ಹಾ ಸರ್, ಕ್ಲಿಯರ್ ಆಗಿದೆ. ಓಕೆ ಮ್ಯಾಮ್, ಓಕೆ ಮ್ಯಾಮ್, ಥ್ಯಾಂಕ್ ಯು. ಎಲ್ಲರೂ ನಿಮ್ಮ ಮುಂದೆ ಜಸ್ಟ್ ಕೀಪ್ ದಟ್ ಟೇಬಲ್ ಏನ್ ಕೊಟ್ಟಿದ್ದೀನಿ ಆ ಟೇಬಲ್ ನ ನೆನೆ ಕೊಟ್ಟಿರೋ ಪಾಯಿಂಟ್ಸ್ ನ ಇಟ್ಕೊಂಡಿರಿ. ಸೊ ಇಲ್ಲಿ ಫಸ್ಟ್ ಕ್ವಶನ್, ಫ್ರಮ್ ದ ಫಾಲೋಯಿಂಗ್ ಡೇಟಾ ಆನ್ ದ ವೇಟ್ಸ್ ಆಫ್ 200 ಪೊಲೀಸ್ ಕಾನ್ಸ್ಟೇಬಲ್ ಡಿಡ್ ಸೊ ಆರ್ ಗಿವನ್. 200 ಇವ್ರದ್ದು ಕಾನ್ಸ್ಟೇಬಲ್ಸ್ ಡೇಟಾ ಕೊಟ್ಟಿದ್ದಾರೆ. ವಿ ನೀಡ್ ಟು ಡಿಟರ್ಮೈನ್ ದ ಮಾಡಲ್ ವೇಟ್, ಅಂದ್ರೆ ವಿ ನೀಡ್ ಟು ಫೈಂಡ್ ಔಟ್ ದ ಮೋಡ್ ನ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ, ಥ್ಯಾಂಕ್ ಯು. ನಾವು ಮೋಡ್ ನ ಫೈಂಡ್ ಔಟ್ ಮಾಡಬೇಕು. ಈಗ ಫಸ್ಟ್ ವೇಟ್ಸ್ ಕೊಟ್ಟಿದ್ದಾರೆ. ವಿಲ್ ಕನ್ಸಿಡರ್ ದಿಸ್ ಈಸ್ ವೇರಿಯೇಬಲ್ಸ್. ವೇಟ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಂಬರ್ ಆಫ್ ಪರ್ಸನ್ಸ್ ಕೊಟ್ಟಿದ್ದಾರೆ. ನಂಬರ್ ಆಫ್ ಪರ್ಸನ್ಸ್ ಎಷ್ಟು ಕೊಟ್ಟಿದ್ದಾರೆ? 8, 12, 10, 20, 40, 44, 48, 12, 4 and 2. ಪ್ರಾಬ್ಲಮ್ ನ ಬರ್ಕೊಂತಾರೆ, ಹಾಗೆ ಮಾಡ್ಕೊಳ್ಳಿ. ಫ್ರಮ್ ದ ಫಾಲೋಯಿಂಗ್ ಡೇಟಾ the weights of 200 police constable are given. Determine the model weight, ಅಂದ್ರೆ we need to find out mode. So direct ಆಗಿ mode weight ಇಲ್ಲ model weight ಅಂತ ಕೇಳ್ತಾರೆ. We need to find out the mode here. ಇಲ್ಲಿ weights ಕೊಟ್ಟಿದ್ದಾರೆ 116, 120, 122, 124, 126, 128, 30. ಸೊ ಟೋಟಲ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಮಗೆ ನಂಬರ್ ಆಫ್ ಪರ್ಸನ್ಸ್ ಕೊಟ್ಟಿದ್ದಾರೆ. ಸೊ ಇದು ಫ್ರೀಕ್ವೆನ್ಸೀಸ್. ಸೊ ನಾರ್ಮಲ್ ಅಬ್ಸರ್ವೇಷನ್ ಮೆಥಡ್ ಅಲ್ಲಿ ನಾವು ಮಾಡುವಾಗ ಏನ್ ಮಾಡ್ತೀರಿ? Here the highest frequency is 48, okay, and the considering around like ಯಾವುದು. ಸೊ ಆ highest frequency ಎಷ್ಟಿದೆ? ಒಂದೇ ಒಂದು ಸೆಕೆಂಡ್. the highest frequency is 48. ನಾವು ಅದರ ಕರೆಸ್ಪಾಂಡಿಂಗ್ ಎಕ್ಸ್ ತಗೊಂಡಾಗ ಏನಾಗಬೇಕು? ಸೊ 130 is a mode ಅಂತ ಬರೀಬೇಕು. ಬಟ್ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್, ಇನ್ನು ಜಾಯಿನ್ ಆಗ್ತಾನೆ ಇದ್ದೀರಾ ಯಾರಿದು? ಓಕೆ, 48 ತಗೊಬೇಕು. ನಾವು ಆಕ್ಚುಲಿ ಬೈ ಅಬ್ಸರ್ವೇಷನ್ ಮೆಥಡ್, ಬೈ ಇನ್ಸ್ಪೆಕ್ಷನ್ ಮೆಥಡ್ ಅಲ್ಲಿ ನಾವು ಮೋಡ್ ಮಾಡಿದ್ರೆ ಏನ್ ಮಾಡ್ತೀರಿ? ಇದನ್ನ 130 ಮೋಡ್ ಅಂತ ಬರೀತೀರಿ. ನೋ, ಇಟ್ಸ್ ರಾಂಗ್. ಬಿಕಾಸ್ ಆಸ್ ಐ ಟೋಲ್ಡ್, ಸೊ ನಾನು ಆಗ್ಲೇ ಎಕ್ಸಾಂಪಲ್ ತಗೊಂಡೆ. ಕ್ಲಾಸ್ ಅಲ್ಲಿ ಪರ್ಸೆಂಟೇಜ್ ಈಗ 90%, 89% ತಗೊಂಡಾಗ ಇಬ್ಬರಿಗೂ ಸೇಮ್ ಈಕ್ವಲ್ ಪ್ರಿಫರೆನ್ಸ್ ಕೊಡ್ಬೇಕಾಗುತ್ತೆ. ಇಲ್ಲೂ ಅಷ್ಟೇ ವೇಟ್ಸ್ 130 ಮತ್ತೆ 128 ಇಟ್ಸ್ ವೆರಿ ಲೀಸ್ಟ್, ಅಂದ್ರೆ ತುಂಬಾ ಕಡಿಮೆ. Like the difference is, and again
132 ಲೈಕ್ ಇಫ್ ಯು ಕನ್ಸಿಡರ್ 132 ಅದು ಫ್ರೀಕ್ವೆನ್ಸಿ ತುಂಬಾ ಕಡಿಮೆ ಇದೆ, ಲೀವ್ ದಟ್. ಈ 48 130 ಮತ್ತೆ 44 128 ಅಂದ್ರೆ 130 ವೆಯ್ಟ್ 128 ವೆಯ್ಟ್ ಓನ್ಲಿ 2 kg ಡಿಫ್ರೆನ್ಸ್. ಸೊ ಈ ತರ ನಮಗೆ ಆ ಎಕ್ಸ್ ವೇರಿಯೇಷನ್ ಅಲ್ಲಿ ತುಂಬಾ ಸ್ಲೈಟ್ ಡಿಫ್ರೆನ್ಸ್ ಇದ್ದಾಗ ವಿ ನೀಡ್ ಟು ಗೋ ವಿತ್ ಎನ್ ಫ್ರೀಕ್ವೆನ್ಸಿ ಗ್ರೂಪಿಂಗ್ ಅಂಡ್ ಅನಾಲಿಸಿಸ್ ಟೇಬಲ್. ಗ್ರೂಪಿಂಗ್ ಅಂಡ್ ಅನಾಲಿಸಿಸ್ ಟೇಬಲ್ ಫಸ್ಟ್ ಏನ್ ಮಾಡ್ತೀರಿ, ಸೊ ಡೇಟಾ ಅಸೆಂಡಿಂಗ್ ಆರ್ಡರ್ ಇದೆಯಾ ಅಂತ ನೋಡ್ಕೊಬೇಕು. ಸೊ ಆಲ್ರೆಡಿ ಅಸೆಂಡಿಂಗ್ ಆರ್ಡರ್ ಡೇಟಾ ಇದೆ. ನೆಕ್ಸ್ಟ್ ಫಸ್ಟ್ ಸ್ಟೆಪ್ ಏನು, ರೂಲ್ 1, ಎ ಗ್ರೂಪಿಂಗ್ ಟೇಬಲ್ ಕನ್ಸಿಸ್ಟಿಂಗ್ 6 separate column. I will write C1. C1 is nothing but column 1. C2, C3, C3 ಅಂದ್ರೆ ಕಾಲಮ್ 3, C4, C5, C6. ಫಸ್ಟ್ ರೂಲ್ ಏನು, ಎ ಗ್ರೂಪಿಂಗ್ ಟೇಬಲ್ ಕನ್ಸಿಸ್ಟ್ ಆಫ್ 6 separate columns. ಇದೆಯಾ? 6 separate column, column 1, column 2, column 3, column 4, column 5, column 6. ಫಸ್ಟ್ ನಮ್ಗೆ ಏನೇನು ಫ್ರೀಕ್ವೆನ್ಸೀಸ್ ಕೊಟ್ಟಿದ್ದಾರೆ, ಸಾರಿ ನಮ್ಗೆ ಎಕ್ಸ್ ವೇರಿಯಬಲ್ ಏನಿದೆ, ಜಸ್ಟ್ ವಿ ವಿಲ್ ರೈಟ್ ಇಟ್ ಹಿಯರ್. ಏನು ಎಕ್ಸ್ ವೇರಿಯಬಲ್ 116, 120, 122, 124, 126, 128, 130, 132, 136, 140. ಸೊ ನಾವು ಏನ್ ಮಾಡ್ಕೊಬೇಕು, ಫಸ್ಟ್ ವಿ ನೀಡ್ ಟು ರೈಟ್ ದ ಎಕ್ಸ್ ವೇರಿಯಬಲ್ ನ ಬರ್ಕೊಂತೀರಿ ಒಂದ್ ಕಾಲಮ್ ಅಲ್ಲಿ. ನೆಕ್ಸ್ಟ್ ಅದ್ ಎಕ್ಸ್ ವೇರಿಯಬಲ್ ಬಿಟ್ಟು ವಿ ನೀಡ್ ಟು ಕೀಪ್ ದ 6 separate columns. ಸೊ ಕಾಲಮ್ 1, ಕಾಲಮ್ 2, ಕಾಲಮ್ 3, ಕಾಲಮ್ 4, ಕಾಲಮ್ 5, ಕಾಲಮ್ 6. ಸಿ ಇಸ್ ನಥಿಂಗ್ ಬಟ್ ಕಾಲಮ್ ಅಂತ. ನೆಕ್ಸ್ಟ್ ವಾಟ್ ಇಸ್ ದ ರೂಲ್ ಸೆಕೆಂಡ್, ಕಾಲಮ್ 1 ಕಂಟೈನ್ಸ್ ಒರಿಜಿನಲ್ ಫ್ರೀಕ್ವೆನ್ಸೀಸ್ as given in the problem. ಏನು ಒರಿಜಿನಲ್ ಫ್ರೀಕ್ವೆನ್ಸೀಸ್ ಇಲ್ಲಿ 8, 12, 10. ಸೊ ಇದನ್ನ ಒರಿಜಿನಲ್ ಫ್ರೀಕ್ವೆನ್ಸೀಸ್ ಅಂತ ಕರಿತೀರಿ. ಸೊ 8, 12, 10, 20, 40, 44, 48, 12, 4, 2. ಸೊ ಕೊಟ್ಟಿರೋ ನಾವೇನು ಮಾಡಿದ್ರಿ ಇದ್ರಿಗೂ ವಿ ಆರ್ ನಾಟ್ ಕ್ಯಾಲ್ಕುಲೇಟೆಡ್ ಎನಿಥಿಂಗ್, ಜಸ್ಟ್ ವಿ ಆರ್ ಕ್ವಶನ್ಸ್ ಇಂದ ಅದನ್ನ ಬರ್ಕೊಂಡಿದ್ದೀರಿ. ಸೊ ಎಕ್ಸ್ ಕಾಲಮ್ ಹಾಕೊಂಡಿದ್ರಿ, ಕಾಲಮ್ 1 ಅಲ್ಲಿ ಏನ್ ಮಾಡ್ಬೇಕು, ಒರಿಜಿನಲ್ ಫ್ರೀಕ್ವೆನ್ಸೀಸ್ ಬರ್ಕೊಂಡಿದ್ರಿ. ಕಾಲಮ್ 2 ಸೊ ಕಂಟೈನ್ಸ್ ದ ಫ್ರೀಕ್ವೆನ್ಸಿ ಗ್ರೂಪ್ಡ್ ಸಮ್ ಅಪ್ ಇಂಟು 2 ಫ್ರಮ್ ದ ಬಿಗಿನಿಂಗ್. ಮೇಲೆಯಿಂದ ಇಲ್ಲಿಂದ ಇವೆರಡನ್ನು ಟೋಟಲ್ ಮಾಡ್ಕೊಬೇಕು. ಸೊ 8 + 12 ಎಷ್ಟು, ನೋಡಿ ಸೆಕೆಂಡ್ ಓದ್ಕೊಳ್ಳಿ. ಅದು ಕಾಲಮ್ 2 ಕಂಟೈನ್ಸ್ ಫ್ರೀಕ್ವೆನ್ಸೀಸ್ ಗ್ರೂಪ್ ಸಮ್ ಅಪ್ ಇಂಟು 2 ಫ್ರಮ್ ದ ಬಿಗಿನಿಂಗ್. ನೆನ್ನೆ ಕಳಿಸಿರೋದನ್ನ ಎಲ್ಲ ನೋಟ್ಸ್ ಅಲ್ಲಿ ಬರ್ಕೊಂಡಿದ್ರೆ ಅದನ್ನ ಕಾಪಿ ಮಾಡಿ ಜಸ್ಟ್ ಅಲ್ಲಿ ಚೆಕ್ ಮಾಡ್ಕೊಂತಾರೆ. ಸ್ಟಾರ್ಟಿಂಗ್ ಟಾಪ್ ಇಂದ ನಾವು ಎರಡೆರಡನ್ನ ಸಮ್ ಮಾಡ್ಕೊಂಡ್ ಬರ್ಬೇಕು. 8 + 12 ಎಷ್ಟು, 20. ನೆಕ್ಸ್ಟ್ 10 + 20, 30. ನೆಕ್ಸ್ಟ್ 40 + 44, 84. ನೆಕ್ಸ್ಟ್ 48 + 2. ನೀವು ಅದನ್ನ ಬರೆಯೋಗ ಲೈಕ್ ಇಲ್ಲಿ ನಾನು ಎಕ್ಸೆಲ್ ಅಲ್ಲಿ ಮರ್ಜ್ ಮಾಡ್ಕೊಂಡಿದ್ದೀನಿ, ನೀವು ಬರೆಯೋಗ 8 ಮತ್ತೆ 12 ಮಧ್ಯೆ ಬರ್ಕೊಬೇಕಾಗುತ್ತೆ ಈ 20ನ. ಕ್ಲಿಯರಾ? ನೆಕ್ಸ್ಟ್ 48 + 12, 60. ನೆಕ್ಸ್ಟ್ 4 + 2, ಸಾರಿ 4 + 2, 6. ಗೊತ್ತಾಯ್ತಾ? ಈಗ ನಮ್ದು ರೂಲ್ 3 ಮುಗೀತು. ನೆಕ್ಸ್ಟ್ ರೂಲ್ 4, ಕಾಲಮ್ 3 ಕಂಟೈನ್ಸ್ frequencies grouped into 2 leaving the first frequency. ಅಗೇನ್ ಮತ್ತೆ ಫ್ರೀಕ್ವೆನ್ಸೀಸ್ ಟೋಟಲ್ ಮಾಡಬೇಕು. ಏನ್ ಮಾಡ್ಬೇಕಂದ್ರೆ ಫಸ್ಟ್ ಒಂದು ಬಿಟ್ಬಿಡ್ಬೇಕು. ಓಕೆ, ಫಸ್ಟ್ ಒಂದು ಏನಿದೆ ಇಲ್ಲಿ 8 ಬಿಟ್ಬಿಟ್ಟು ನೆಕ್ಸ್ಟ್ ಇರೋದನ್ನ 2 ಕಾಲಮ್ ಇದು ಮಾಡ್ಕೊಂಡ್ ಬರ್ಬೇಕು. ನೋಡಿ ನಿಮ್ಗೆ ಇನ್ನೂ ಸ್ಕ್ರೀನ್ ಇನ್ನೂ ಕ್ಲಿಯರ್ ಆಗಿ ಕಾಣಿಸ್ಬೇಕು ಅಂದ್ರೆ ಈಗ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಿದೆಯಾ ಸ್ಕ್ರೀನು? ಓಕೆ, ಯಾವುದು ಕಾಲಮ್, ಸಾರಿ ರೂಲ್ 4 ಅಲ್ವಾ? ಕಾಲಮ್ 3 ಕಂಟೈನ್ಸ್ ಫ್ರೀಕ್ವೆನ್ಸಿ ಗ್ರೂಪ್ ಇಂಟು 2 ಲಿವಿಂಗ್ ದ ಫಸ್ಟ್ ಫ್ರೀಕ್ವೆನ್ಸಿ. 8 ಬಿಟ್ಬಿಡೋಣ. 12 + 10, 12
ನೋಡಿ 12 ಪ್ಲಸ್ 10 ಎಷ್ಟಾಯ್ತು 22. ನೆಕ್ಸ್ಟ್ 20 ಪ್ಲಸ್ 60 20 ಪ್ಲಸ್ 40 60. ನೆಕ್ಸ್ಟ್ 44 ಪ್ಲಸ್ 48 44 plus 48 92. Next, sorry, 60 92. Next 12 plus 4 16. ನಮ್ಗೆ ಇಲ್ಲಿ ಲಾಸ್ಟ್ ಅಲ್ಲಿ 2 ಉಳಿತಾ ಇದೆ. ನಮ್ಗೆ ಇನ್ ಕೇಸ್ ಲಾಸ್ಟ್ ಅಲ್ಲಿ 1 or 2 1 ಆತರ ಲೈಕ್ ಉಳಿದ್ರೆ ವಿ ನೀಡ್ ಟು ಲೀವ್ ದಟ್, ಅದನ್ನ ನಾವು ಕನ್ಸಿಡರ್ ಮಾಡೋಷ್ಟಿಲ್ಲ. ನೆಕ್ಸ್ಟ್ ಗೋ ಟು ರೂಲ್ ನಂಬರ್ 5. ರೂಲ್ 5 ಏನ ಹೇಳುತ್ತೆ, ಕಾಲಮ್ 4 ಕಂಟೈನ್ಸ್ ದ ಫ್ರೀಕ್ವೆನ್ಸಿ ಸಮ್ಡ್ ಅಪ್ ಇಂಟು 3 ಫ್ರಮ್ ದ ಬಿಗಿನಿಂಗ್. ಈಗ ಫಸ್ಟ್ 2 2 ಸಮ್ ಮಾಡ್ಕೊಂಡ್ ಬಂದ್ರೆ ಈಗ 3 3 ಸಮ್ ಮಾಡ್ಕೊಂಡು ಹೋಗ್ಬೇಕು. ಒಂದ್ ಸೆಕೆಂಡ್, ಯಾರೋ ಏನೋ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ದೀಕ್ಷಿತಾ, Sir? Yes, any doubt? No, sir. Okay, hand raise ಮಾಡಿದ್ರಿ, ಫೈನ್. ಅದು ಆವಾಗಲೇ ಸರ್. ನಿಮ್ ಇದ್ರಲ್ಲಿ ಲೈಕ್ ಲೋವರ್ ಆ್ಯಂಡ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಇದಾಗುತ್ತೆ. ಸೊ ಕಾಲಮ್ 4 ಅಲ್ಲಿ ಏನ್ ಮಾಡ್ಬೇಕು, ವಿ ಹ್ಯಾವ್ ಟು ಗ್ರೂಪ್ ಫಸ್ಟ್ 3 ನ ಇದ್ ಮಾಡ್ಕೊಂಡ್ ಬರ್ಬೇಕು. ರೂಲ್ ನಂಬರ್ 5 ಏನ್ ಹೇಳುತ್ತೆ, ಕಾಲಮ್ 4 contains a frequency summed up into 3 from the beginning, starting in the 8 plus 12 20 20 plus 10 30. ಸೊ ಈ 3 ಮಧ್ಯದಲ್ಲಿ ಬರಿಬೇಕು, 8 12 10 ಅದ್ರ ಮಿಡಲ್ ಅಲ್ಲಿ 30 ಬರಬೇಕು. ನೆಕ್ಸ್ಟ್ ಇದಾಯ್ತು. ನೆಕ್ಸ್ಟ್ 20 40 44 ಇದನ್ನ ಸಮ್ ಮಾಡಿದ್ರೆ ವಿಲ್ ಗೆಟ್ 20 40 44 ವಿಲ್ ಗೆಟ್ 104. ನೆಕ್ಸ್ಟ್ 48 12 4 48 12 4 ಎಷ್ಟಾಯ್ತೆ 64. ನೆಕ್ಸ್ಟ್ ಇಲ್ಲಿ 2 ಇದೆ, 2 ನ ನಾವು ಕನ್ಸಿಡರ್ ಮಾಡೋದಿಲ್ಲ. ನಮಗೆ ಇಫ್ ವಿ ಗೆಟ್ ದ ಗ್ರೂಪ್ಸ್ ದೆನ್ ಓನ್ಲಿ ವಿ ನೀಡ್ ಟು ಕನ್ಸಿಡರ್. ನೆಕ್ಸ್ಟ್ ಕಾಲಮ್ ರೂಲ್ 6 ಆಯ್ತು, ಸಾರಿ ರೂಲ್ 5 ಆಯ್ತು. ಈಗ ರೂಲ್ 6, ಕಾಲಮ್ 5 ಕಂಟೈನ್ಸ್ ದ ಫ್ರೀಕ್ವೆನ್ಸೀಸ್ ಸಮ್ಡ್ ಅಪ್ ಇಂಟು 3 ಲಿವಿಂಗ್ ದ ಫಸ್ಟ್ ಫ್ರೀಕ್ವೆನ್ಸಿ. ಫಸ್ಟ್ ಬಿಟ್ಬಿಡ್ಬೇಕು, 8 ಬಿಡಬೇಕು, ನಾವು 12 ಇಂದ ಟೋಟಲ್ ಮಾಡ್ಕೊಂಡು ಹೋಗ್ಬೇಕು. ನೋಡಿ ಫಸ್ಟ್ ಫ್ರೀಕ್ವೆನ್ಸಿ ಬಿಡಿ, 12 ಇಂದ ಟೋಟಲ್ ಮಾಡ್ಕೊಂಡು ಹೋಗಿ. 12 ಪ್ಲಸ್ 10 ಪ್ಲಸ್ 20 ಎಷ್ಟಾಯ್ತು 42. ನೆಕ್ಸ್ಟ್ 40 44 48 ಎಷ್ಟಾಯ್ತು 132. ನೆಕ್ಸ್ಟ್ 12 4 ಮತ್ತೆ 2 ಎಷ್ಟು 18. 12 plus 4 16 plus 2 18. ನೆಕ್ಸ್ಟ್ ರೂಲ್ 6 ಆಯ್ತಲ್ವಾ. ರೂಲ್ 7, ಕಾಲಮ್ 6 ಕಂಟೈನ್ಸ್ ಫ್ರೀಕ್ವೆನ್ಸೀಸ್ ಸಮ್ಡ್ ಅಪ್ ಇಂಟು 3 ಲಿವಿಂಗ್ ದ ಫಸ್ಟ್. ಇಲ್ಲಿ ಕಾಲಮ್ 5 ಅಲ್ಲಿ ಏನ್ ಮಾಡಿದ್ರಿ, ನಾವು ಬರೀ ಫಸ್ಟ್ ಫ್ರೀಕ್ವೆನ್ಸಿ ಮಾತ್ರ ಬಿಟ್ಟಿದ್ರಿ. ಈಗ ಏನ್ ಮಾಡ್ಬೇಕು, ನಾವು ಫಸ್ಟ್ 2 ನ ಬಿಟ್ಬಿಡ್ಬೇಕು, ಅಂದ್ರೆ 8 and 12 ಬಿಡ್ಬೇಕು. ನಾವು ಇಲ್ಲಿಂದ ಕೌಂಟ್ ಮಾಡ್ಕೊಂಡು ಹೋಗ್ಬೇಕು. ನೀವು ನೋಟ್ಸ್ ಅಲ್ಲಿ ಬರೆಯುವಾಗ ಕರೆಕ್ಟ್ ಆಗಿ ಅಂದ್ರೆ ಆ ಫಸ್ಟ್ ಇದ್ ಮಾಡ್ಕೊಂಡು ನಾನು ಅದು ತೋರಿಸ್ಕೊಡ್ತೀನಿ ಯಾವ ತರ ನೀವು ಮಾಡ್ಕೊಬೇಕು ಅಂತ. ಲಿವಿಂಗ್ ದ ಫಸ್ಟ್ 8 plus 12 ಬಿಟ್ಬಿಡಿ. ನೆಕ್ಸ್ಟ್ 10 20 40 ಎಷ್ಟಾಯ್ತು ಇದು 70. ನೆಕ್ಸ್ಟ್ 44 48 12 104. ನೆಕ್ಸ್ಟ್ 2 ಸಿಂಗಲ್ ಇದೆ, ಬಿಟ್ಬಿಡ್ಬೇಕು. ನೆಕ್ಸ್ಟ್ ನೋಡ್ಕೊಳ್ಳಿ, ಫಸ್ಟ್ ರೂಲ್ ಏನ್ ಹೇಳುತ್ತೆ, ಎ ಗ್ರೂಪಿಂಗ್ ಟೇಬಲ್ ಕನ್ಸಿಸ್ಟ್ 6 ಸೆಪರೇಟ್ ಕಾಲಮ್. 6 ಸೆಪರೇಟ್ ಕಾಲಮ್ ಹಾಕೊಂಡಿದ್ರಿ, C1 ಇಂದ C6 ವರೆಗೂ. ಕಾಲಮ್ 1 ಕಂಟೈನ್ಸ್ ಒರಿಜಿನಲ್ ಫ್ರೀಕ್ವೆನ್ಸೀಸ್. ಕ್ವಶನ್ ಅಲ್ಲಿ ಏನಿದೆ ಆ ಫ್ರೀಕ್ವೆನ್ಸಿ ಕರೆಕ್ಟ್ ಆಗಿ ಹಾಕೊಂಡಿದ್ರಿ. ಕಾಲಮ್ 2 ಕಂಟೈನ್ಸ್ ಫ್ರೀಕ್ವೆನ್ಸೀಸ್ ಗ್ರೂಪ್ ಇಂಟು 2, ಅಂದ್ರೆ 2 2 ತರ ಸಮ್ ಮಾಡ್ಕೊಂಡಿದ್ರಿ. ಸ್ಟೂಡೆಂಟ್ಸ್ ಇನ್ನು ಈಗಲೂ ಜಾಯ್ನ್ ಆಗ್ತಾ ಇದ್ದೀರಾ ನೋಡಿ. ಇವೆರಡು ಟೋಟಲ್ ಮಾಡ್ಕೊಂಡಾಗ ಗ್ರೂಪ್ ಆಫ್ ಇಂಟು 2 8 plus 2 20 ಈ ತರ ಮಾಡ್ಕೊಂಡಿದ್ರೆ. ನೆಕ್ಸ್ಟ್ 10 plus 2 30, ಸಾರಿ 10 plus 20 30 ಈ ತರ ಮಾಡ್ಕೊಂಡಿದ್ರೆ. ನೆಕ್ಸ್ಟ್ ಕಾಲಮ್ ಸಾರಿ 4th ರೂಲ್ ಏನಂತೆ, ಕಾಲಮ್ 3 ಕಂಟೈನ್ಸ್ ಗ್ರೂಪ್ ಆಫ್ ದ 2 ಲಿವಿಂಗ್ ದ ಫಸ್ಟ್. 8 ಬಿಟ್ಬಿಡ್ಬೇಕು,
ನಾವು 10+2 22 10+12 ಈ ತರ ಇದು ಮಾಡ್ಕೊಳ್ಬೇಕು. ಈ ತರ ನಾವು ವಿ ಹ್ಯಾವ್ ವರ್ಕ್ ಥ್ರಿಲ್ ರೂಲ್ ನಂಬರ್ 7 ವರೆಗೂ. ನೆಕ್ಸ್ಟ್ ರೂಲ್ ನಂಬರ್ 8, ಇಫ್ ದ ಪೇರ್ ಆಫ್ 2s or 3s ಆರ್ ನಾಟ್ ಅವೈಲಬಲ್ ಅಟ್ ದ ಎಂಡ್ ಡೋಂಟ್ ಸಮ್ ಅಪ್. ನಾವು ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ 2 ಮತ್ತೆ ಸಿಂಗಲ್ ಆಗಿ ಬಂದಿತ್ತು, ನಾವು ಅದನ್ನ ತಗೊಂಡಿಲ್ಲ. ಅಂದ್ರೆ ಇಫ್ ಯು ಆರ್ ಗೆಟಿಂಗ್ ದ ಪೇರ್ 2 ಗೆ ಕರೆಕ್ಟ್ ಆಗಿ ಪೇರ್ ಸಿಕ್ಕಿದ್ರೆ ಮಾತ್ರ ನಾವು ಟೋಟಲ್ ಮಾಡ್ಕೊಂತೀವಿ, ಇಲ್ಲ ಅಂದ್ರೆ ನಾವು ಟೋಟಲ್ ಮಾಡ್ಕೊಂಡಿದಿಲ್ಲ. ನೆಕ್ಸ್ಟ್ ಮಾರ್ಕ್ ದ ಹೈಯೆಸ್ಟ್ ಸಮ್ಡ್ ಅಪ್ ಫ್ರೀಕ್ವೆನ್ಸೀಸ್ ಈಚ್ ಕಾಲಮ್, ದೆನ್ ಪ್ರಿಪೇರ್ ದ ಅನಾಲಿಸಿಸ್ ಟೇಬಲ್. ಏನ್ ಮಾಡ್ತೀರಿ ಈಗ ನಮ್ ಕಾಲಮ್ ಅಲ್ಲಿ ಏನಿದೆ ನೋಡಿ, ಕಾಲಮ್ 2 ಅಲ್ಲಿ ಈ ಕಾಲಮ್ 1 ಅಲ್ಲಿ ಯಾವ್ದು ಹೈಯೆಸ್ಟ್? ಕಾಲಮ್ 1 ಅಲ್ಲಿ 48 is the highest. Column 2 what is the highest? Column 2 84 is the highest. Okay. Column 3 ಅಲ್ಲಿ ಯಾವ್ದು highest? Column 3 ಅಲ್ಲಿ 92 is the highest. Column 4 ಅಲ್ಲಿ ಯಾವ್ದು highest? 104 is the highest. Column 5 ಅಲ್ಲಿ 132 highest. Column 6 ಅಲ್ಲಿ 104 is the highest. ನೋಡಿ ಅಲ್ಲಿಗೆ. ಸೊ ವಿ ಆರ್ ರೂಲ್ 9 ವರೆಗೂ ಕಂಪ್ಲೀಟ್ ಮಾಡಿದ್ದೀರಿ. ಕ್ಲಿಯರ್ ಅಲ್ವಾ? ಎಸ್ ಪಾರ್ಟಿಸಿಪೆಂಟ್ಸ್. ನವ್ಯಶ್ರೀ ಏನಾದ್ರು ಡೌಟ್ ಇದೆಯಮ್ಮ? ನವ್ಯಶ್ರೀ ಸರ್ 6th ಕಾಲಮ್ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡಿ. 6th ಕಾಲಮ್ ಅಮ್ಮ ನೋಡಿ, 6th ಕಾಲಮ್ ಏನ್ ಹೇಳುತ್ತೆ? ರೂಲ್ ನಂಬರ್ 7 ಚೆಕ್ ಮಾಡಿ. ಕಾಲಮ್ 6 contains frequency summed up into 3 in a frequency sum, but we have to leave the first 2. Leaving the first 2, 8 ಮತ್ತೆ 12 ಬಿಟ್ಬಿಡ್ತೀರಿ. ಬಿಟ್ಟು 10 + 20 30 + 40 70, 10 + 20 30 + 40 70 ಆಯ್ತಾ? ನೆಕ್ಸ್ಟ್ 44 + 48 + 12 104 ಆ ತರ ಇದ್ ಮಾಡ್ಕೊಂತೀರಿ. ಕ್ಲಿಯರಾ? ಓಕೆ ಸರ್. ಓಕೆ ಸರ್. ಇದನ್ನ ಗ್ರೂಪಿಂಗ್ ಟೇಬಲ್ ಅಂತ ಕರಿತೀರಿ. ಇಷ್ಟೇ ಗ್ರೂಪಿಂಗ್ ಟೇಬಲ್. ಅನಾಲಿಸಿಸ್ ಟೇಬಲ್ಗೆ ಸ್ವಲ್ಪ ಅದನ್ನ ನಾನು ನೆಕ್ಸ್ಟ್ ಮಾಡ್ತೀನಿ. ಸೊ ಇನ್ನೊಂದು 2 minutes ಅಲ್ಲಿ ಸೆಷನ್ ಎಂಡ್ ಆಗುತ್ತೆ ಇದು. ಐ ವಿಲ್ ಶೇರ್ ದ ಅನದರ್ ಲಿಂಕ್. ಯಾರಿಗಾದ್ರೂ ಏನಾದ್ರೂ ಡೌಟ್ ಇದೆಯಾ ಗ್ರೂಪಿಂಗ್ ಟೇಬಲ್ ಅಲ್ಲಿ? ಡೌಟ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಐ ವಿಲ್ ಅನ್ಮ್ಯೂಟ್. ಎಸ್ ವಿಸ್ಮಿತಾ. ಎಸ್ ವಿಸ್ಮಿತಾ. ಸರ್ ಅದು ಕಾಲಮ್ 5 ಅಲ್ಲಿ ಟೋಟಲ್ 18 ಬರುತ್ತೆ, 16 ಅಂತ ಹಾಕಿದ್ರು. ಕಾಲಮ್ 5 ಲಾಸ್ಟ್ ಒನ್. ಓಕೆ. 12 + 4 16 + 2 18. ಓಕೆ, ಥ್ಯಾಂಕ್ ಯು. ಇನ್ನೇನಾದ್ರೂ ಡೌಟ್ ಇದೆಯಾ ಯಾರಿಗಾದ್ರೂ? ಗ್ರೂಪಿಂಗ್ ಟೇಬಲ್ ಗೊತ್ತಾಯ್ತಲ್ವಾ? ಸೊ ನೆಕ್ಸ್ಟ್ ಸೇಮ್ ಇದೆ. ಈಗ ಸೇಮ್ ಇದನ್ನ ನೀವು ಮಾಡ್ಕೊಂಡಿರಿ ನೋಟ್ಸ್ ಅಲ್ಲಿ. ಸೊ ಐ ವಿಲ್ ಶೋ ದ ಅನಾಲಿಸಿಸ್ ಟೇಬಲ್. ಅನಾಲಿಸಿಸ್ ಟೇಬಲ್ ಏನಾಗುತ್ತೆ ಅಂದ್ರೆ ಜಸ್ಟ್ ಉಲ್ಟಾ ಆಗುತ್ತೆ. ನಾವು ಕಾಲಮ್ ಅಲ್ಲಿ ತಗೊಂಡಿರೋದನ್ನ ರೋಸ್ ತಗೊಂತೀರಿ. ಇಲ್ಲಿ ಕಾಲಮ್ 1 2 3 4 ಅಂತ ಯಾವ ತರ ತಗೊಂಡಿದ್ದೀರಿ ಅದನ್ನ ರೋ 1 2 3 4 ಅಂತ ಹಾಕೊಂತೀರಿ. ಫ್ರೀಕ್ವೆನ್ಸೀಸ್ ಇಲ್ಲಿ ಏನ್ ಹಾಕೊಂಡಿದೀರಿ ನಾವು ರೋ ಕಾಲಮ್ ಅಲ್ಲಿ, ಇದನ್ನ ನಾವು ಆರಿಜೆಂಟಲ್ ಆಗಿ ಹಾಕೊಂತೀರಿ ಅಷ್ಟೇ. ಅದು ಡಿಫ್ರೆನ್ಸ್ ಮಾಡ್ಕೊಂಡು ಹೈಯೆಸ್ಟ್ ನಂಬರ್ ಎಲ್ಲೆಲ್ಲಿ ಬಂದಿದೆ ಅಂತ ನಾವು ಕೌಂಟ್ ಮಾಡ್ಕೊಂತೀರಿ. ಸೊ ಐ ವಿಲ್ ಶೋ ದಟ್. ಏನಾದ್ರೂ ಈ ಗ್ರೂಪಿಂಗ್ ಟೇಬಲ್ ಬಗ್ಗೆ ಏನಾದ್ರೂ ಡೌಟ್ ಇದ್ರೆ ಕೇಳಿ. So I will move to the analysis table. ಯಾಕೆ ನಾವು ಗ್ರೂಪಿಂಗ್ ಅನಾಲಿಸಿಸ್ ಟೇಬಲ್ ಮಾಡ್ಬೇಕಂದ್ರೆ ನೋಡಿ, ಇಲ್ಲಿ 48 ಇದೆ ಹೈಯೆಸ್ಟ್ ಫ್ರೀಕ್ವೆನ್ಸಿ. ಸೊ ಅದ್ರದ್ದು ಕರೆಸ್ಪಾಂಡಿಂಗ್ ವೇರಿಯಬಲ್ ಎಷ್ಟಿದೆ? 130. ಅಂಡ್ ದ ನೆಕ್ಸ್ಟ್ ಹೈಯೆಸ್ಟ್ ಅಂದ್ರೆ ಆ 130ಗೆ ನಿಯರೆಸ್ಟ್ ಎಷ್ಟಿದೆ? 120. ದೇರ್ ಇಸ್ ನೋ ಮಚ್ ಡಿಫರೆನ್ಸ್ ಬಿಟ್ವೀನ್ 138 and 128 and 130. ಸೇಮ್ ಎಕ್ಸಾಂಪಲ್ ತಗೊಳ್ಳಿ. ಅಂದ್ರೆ ಕ್ಲಾಸ್ ಅಲ್ಲಿ ಸೇಮ್ ಮಾರ್ಕ್ಸ್ ಸ್ಕೋರ್ ಮಾಡಿರೋರಾಗಿರ್ಬೋದು, ಇಲ್ಲಾಂದ್ರೆ ಫಾರ್ ಎಕ್ಸಾಂಪಲ್ ಯಾವ್ದೊಂದು ಸ್ಪೋರ್ಟ್ಸ್ ಕಾಂಪಿಟೇಷನ್ಸ್ಗೆ ಲಾಂಗ್ ಜಂಪ್ಗೆ ನಾವು ಹೈಟ್ ಬೇಸಿಸ್ ಮೇಲೆ ಸೆಲೆಕ್ಟ್ ಮಾಡ್ತಾ ಇರ್ತೀರಿ ಅನ್ಕೊಳ್ಳಿ ಫಸ್ಟ್. ಲೈಕ್ ಇಲ್ಲ ಅಂದ್ರೆ ಫಾರ್ ಎಕ್ಸಾಂಪಲ್ ಯಾವ್ದು ಏನೋ ಒಂದು ಲೈಕ್ ಮೆಜರ್ಮೆಂಟ್ ಬೇಸಿಸ್ ಮೇಲೆ ಸೆಲೆಕ್ಟ್ ಮಾಡ್ತಾ ಇರ್ತಾರೆ ಅನ್ಕೊಳ್ಳಿ. ಇಲ್ಲಿ ನೋಡಿ ಪೊಲೀಸ್ ಕಾನ್ಸ್ಟೇಬಲ್. ಸೊ ಅವ್ರು ಯಾವ್ದಕ್ಕೆ ಹೆಚ್ಚು ಪ್ರಿಫರೆನ್ಸ್ ಕೊಡಬೇಕು ಅಂತ ಇದು ಡೇಟಾ ಬಂದು ಪೊಲೀಸ್ ಕಾನ್ಸ್ಟೇಬಲ್ಸ್. ಸೊ 128 ಐಟ್ ಇರೋರು 44 ಮೆಂಬರ್ಸ್ ಇದಾರೆ, 138 ಇರೋರು 48. ಸೊ ಇವ್ರಿಗೆ 48 ಮೆಂಬರ್ಸ್ ಪ್ರಿಫರೆನ್ಸ್ ಕೊಟ್ಟು ಇದ್ರಲ್ಲಿ ಒಬ್ರಿಗೂ ಕೊಡ್ಲಿಲ್ಲ ಅಂದ್ರೆ ಅದು ಸ್ವಲ್ಪ ಅವ್ರಿಗೆ ಇದಾಗುತ್ತೆ. ಅದಕ್ಕೆ ಏನ್ ಮಾಡ್ತಾರೆ ಅವರು, ಯಾವ್ದು ಮೋಡಲ್ ಕರೆಕ್ಟ್ ಆಗಿದೆ ಅನ್ನೋದು ಚೆಕ್ ಮಾಡೋದಕ್ಕೆ ಅಂತ ನಾವು ಈ ಮೆಥಡ್ ಅಲ್ಲಿ ಮಾಡ್ಕೊಂಡು ಹೋಗ್ತೀರಿ. ಸೊ ಯಾವಾಗ ವೆನ್ ವಿ ಹ್ಯಾವ್ ದ ನಿಯರೆಸ್ಟ್ ಡಿಫ್ರೆನ್ಸ್, ಇನ್ ಕೇಸ್ ಇಲ್ಲಿ 128 ಬದಲು 125 ಇದ್ದಿದ್ರೆ ವಿಲ್ ನಾಟ್ ಕನ್ಸಿಡರ್. ಇಲ್ಲಾಂದ್ರೆ 120 ಹೈಯೆಸ್ಟ್ 48 ಇದೆ, 48 ಕರೆಸ್ಪಾಂಡಿಂಗ್ ಎಕ್ಸ್ 130 ಇದೆ. ಇಲ್ಲಿ ನೋಡಿ 132 ಅಂದ್ರೆ ನಮ್ಗೆ ನೆಕ್ಸ್ಟ್ ಆರ್ ಅದಕ್ಕಿಂತ ಪ್ರೀವಿಯಸ್ ಇಲ್ಲ ನೆಕ್ಸ್ಟ್ ಏನಾದ್ರು ವೇರಿಯಬಲ್ ಜಾಸ್ತಿ ಇದ್ರೆ, ಡಿಫ್ರೆನ್ಸ್ ಜಾಸ್ತಿ ಇದ್ದಾಗ ವಿ ವಿಲ್ ಗೋ ವಿತ್ ಅನ್ ಇನ್ಸ್ಪೆಕ್ಷನ್ ಮೆಥಡ್. ಅಂದ್ರೆ ನಮ್ಮ ಅಬ್ಸರ್ವೇಷನ್ ಮೆಥಡ್ ಅಲ್ಲಿ 48 ಅದ ಇದನ್ನೇ ಮೋಡ್ ಅಂತ ತಗೊಂತೀರಿ.
ಅಬ್ಸರ್ವೇಷನ್ ಮೆಥಡ್ ಅಲ್ಲಿ ನಮಗೆ ನಿಯರೆಸ್ಟ್ ವ್ಯಾಲ್ಯೂಸ್ ಇದೆ ಅಂತ ಗೊತ್ತಾದಾಗ ವಿಲ್ ಗೋ ವಿತ್ ಗ್ರೂಪಿಂಗ್ ಅನಾಲಿಸಿಸ್ ಟೇಬಲ್. ಓಕೆ, ಸೊ ಐ ವಿಲ್ ಎಂಡ್ ದ ಮೀಟಿಂಗ್ ನಾವ್ ಹಿಯರ್. ಸೊ ಇಮಿಡಿಯೇಟ್ ನವ್ಯಶ್ರೀ, ಏನಾದ್ರು ಡೌಟ್ ಇದೆಯಮ್ಮ? ಸರ್ ಅಲ್ಲಿ 104 ಇದೆಯಲ್ಲ, ಎಸ್, ಅದ್ರದ್ದು ಕರೆಸ್ಪಾಂಡಿಂಗು 124, 126, 128 ತಾನೆ ಸರ್? ಓಕೆ ಓಕೆ, ಸಾರಿ, C4 ಅಲ್ವಮ್ಮ? ಎಸ್, ಸೊ 124, 26 and 128. ಓಕೆ, ಥ್ಯಾಂಕ್ ಯು. 130. ನೆಕ್ಸ್ಟ್ C4 ಆಯ್ತಲ್ವಾ? C5 ಅಲ್ಲಿ ಎಷ್ಟು 132. 132 ಹೇಗ್ ಬಂತು? 40, 44, 48 ಇದ್ರದ್ದು ಟೋಟಲ್ ಕರೆಸ್ಪಾಂಡಿಂಗ್ ಎಷ್ಟಿದೆ? 126, 128 and 30. ನೆಕ್ಸ್ಟ್ ಕಾಲಮ್ 6 ಅಲ್ಲಿ ಎಷ್ಟು? 104. 104 ಹೇಗ್ ಬಂತು? ಇಟ್ಸ್ ಎ ಟೋಟಲ್ ಆಫ್ 44, 48 and 12. 44 ಕರೆಸ್ಪಾಂಡಿಂಗ್ ಎಷ್ಟಿದೆ? X 128, 130, 132. ಸೊ 128, 130, 132. ಗೊತ್ತಾಯ್ತಾ ಹೇಗ್ ತಗೊಂಡ್ರಿ ಅಂತ? ಈಗ ನೆಕ್ಸ್ಟ್ ನಾವ್ ಇಲ್ಲೇನ್ ತಗೊಂಡಿದ್ರಿ? ನೆಕ್ಸ್ಟ್ ಟೋಟಲ್ ಏನಾದ್ರು ಇದೆಯಾ ಇಲ್ಲಿ? ಇಲ್ಲ. ಟೋಟಲ್ ಇಲ್ಲಿ 1, ಇಲ್ಲಿ 1, 2, 3 ಇದನ್ನ ಟೋಟಲ್ ಮಾಡ್ಕೊಂತೀರ ಅಷ್ಟೇ. ಕಾಲಮ್ ವೈಸ್ ಅಲ್ಲಿ ನಾವ್ ಇಲ್ಲಿ ಏನು ವ್ಯಾಲ್ಯೂ ಮಾಡ್ಕೊಂಡಿದ್ದೀರಿ ಅದನ್ನ ಟೋಟಲ್ ಮಾಡ್ಕೊಂತೀರಿ. 3, 1, 2, 3, 4, 5, 1, 2, 3, 4, 1. ಓಕೆ, ನಾವು ಈಗ ರೂಲ್ ನಂಬರ್ 11 ಆಯ್ತು. ಫೈಂಡ್ ದ ಕರೆಸ್ಪಾಂಡಿಂಗ್ ವ್ಯಾಲ್ಯೂಸ್ ಮಾರ್ಕ್ಡ್ ಹೈಯೆಸ್ಟ್ ಸಮ್ ಫ್ರೀಕ್ವೆನ್ಸೀಸ್ ಆರ್ ಗ್ರೂಪಿಂಗ್ ಟೇಬಲ್ ಅಲ್ಲಿ ಅದು ಮಾರ್ಕ್ ಮಾಡ್ಕೊಂಡಿದ್ದೀರಿ. ನೆಕ್ಸ್ಟ್ ಪುಟ್ ಅಪ್ ಎ ಬಾರ್ ಹಾರಿಜಾಂಟಲಿ, ಅದನ್ನ ಇದು ಮಾಡ್ಕೊಂಡು ಕಂಪ್ಲೀಟ್ ಮಾಡಿದ್ದೀರಿ. ನೆಕ್ಸ್ಟ್ ಕೌಂಟ್ ದ ಬಾರ್ಸ್, ಅಂದ್ರೆ ವಿ ಆರ್ ಕೌಂಟೆಡ್ ದಿಸ್ ಈಸ್ ನಾಟ್ 1, ದಿಸ್ ಈಸ್ ಬಾರ್ ಅಂತ. ಲೈಕ್ ನನಗೆ ಇಲ್ಲಿ ಇದ್ರಲ್ಲಿ ಬಾರ್ ಹಾಕೋದಕ್ಕಾಗಲ್ಲ, ಅದಕ್ಕೆ 1 ಅಂತ ತಗೊಂಡಿದ್ದೀನಿ. ಸೊ ನಮ್ಗೆ ಏನಾಯ್ತು? ಟೋಟಲ್ ಆಗಿ 1, 3, 5 and 4 ಬಂತು. ಈಗ ಇದರಲ್ಲಿ ಹೈಯೆಸ್ಟ್ ಯಾವ್ದಿರುತ್ತೆ? ದ ಹೈಯೆಸ್ಟ್ ಈಸ್ ಹೌ ಮಚ್? 5. ದಟ್ ಕರೆಸ್ಪಾಂಡಿಂಗ್ ಎಕ್ಸ್ ಎಷ್ಟಿದೆ? 128. ಕರೆಸ್ಪಾಂಡಿಂಗ್ ಎಕ್ಸ್ ಏನಿದೆ? 128 ಈಸ್ ದ ಮೋಡ್, ಬಿಕಾಸ್ ದಟ್ ಈಸ್ ರಿಪೀಟೆಡ್ 5 ಟೈಮ್ಸ್. ಅಂದ್ರೆ 5 ನಾವು ಗ್ರೂಪಿಂಗ್ ಅನಾಲಿಸಿಸ್ ಟೇಬಲ್ ಅಲ್ಲಿ, ಗ್ರೂಪಿಂಗ್ ಟೇಬಲ್ ಅಲ್ಲಿ 5 ವ್ಯಾಲ್ಯೂಸ್ ಅಲ್ಲಿ ಆ 128 ಬಂದಿದೆ. ಸೊ ಅದಕ್ಕೆ ಸೊ ವಿ ಕಾಲ್, ಸಿನ್ಸ್ ದ 128 ಈಸ್ ರಿಪೀಟೆಡ್ 5 ಟೈಮ್ಸ್, so mode is 128. clear? ಯಾರಿಗಾದ್ರೂ ಡೌಟ್ ಇದೆಯಾ? ಇಫ್ ಯು ಆರ್ ಡೌಟ್ ಯು ಕ್ಯಾನ್ ರೈಸ್ ಯುವರ್ ಹ್ಯಾಂಡ್, ಐ ವಿಲ್ ಅನ್ಮ್ಯೂಟ್. ಎಸ್, ಸಹನಾ ಪ್ರಿಯಾ. ಸರ್ ಗ್ರೂಪಿಂಗ್, ಹಲೋ ಸರ್. ಹೇಳಿ ಸರ್, ಅವರು ಗ್ರೂಪಿಂಗ್ ಟೇಬಲ್ ಮೆಥಡ್ ಅಲ್ಲಿ ಮಾಡಿ, ಇಲ್ಲಾಂದ್ರೆ ಆತರ ಮೆಥಡ್ ಅಲ್ಲಿ ಮಾಡಿ ಅಂತ ಕೇಳಿದ್ರೆ ಮಾತ್ರ ನಾವೀಗ ಮಾಡ್ಬೇಕಾ, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಮಾಡ್ಬೋದಾ ಸರ್? ಡೈರೆಕ್ಟ್ ಆಗಿ ಇಫ್ ಯು ಆರ್ ಅನೇಬಲ್ ಟು, ಲೈಕ್ ನಮ್ಗೆ ಇನ್ಸ್ಪೆಕ್ಷನ್ ಮೆಥಡ್ ಇಲ್ಲ ಅಬ್ಸರ್ವೇಷನ್ ಮೆಥಡ್ ಅಲ್ಲಿ ಏನ್ ಹೇಳಿದ್ರೆ, ಅಂದ್ರೆ ಡೈರೆಕ್ಟ್ ಆಗಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇದ್ದಾಗ ವಿ ಕ್ಯಾನ್ ಡೈರೆಕ್ಟ್ಲಿ ಸಾಲ್ವ್ ದಟ್. ನಮ್ಗೆ ಹೈಯೆಸ್ಟ್ ಫ್ರೀಕ್ವೆನ್ಸೀಸ್ ಮತ್ತೆ ಏನಾದ್ರು ಡಿಫ್ರೆನ್ಸ್ ಇದ್ದಾಗ, ಅಂದ್ರೆ ಶಾರ್ಟ್ ಡಿಫ್ರೆನ್ಸ್ ಅಂತ ಇರುತ್ತೆ, ಯಾವುದೇ ಕಾರಣಕ್ಕೂ ಅವರು ಗ್ರೂಪಿಂಗ್ ಅನಾಲಿಸಿಸ್ ಟೇಬಲ್ ಅಲ್ಲೇ ಮಾಡಿ ಅಂತ ಕೇಳಲ್ಲ. ಬಟ್ ನಮ್ಗೆ ಅಬ್ಸರ್ವೇಷನ್ ಮೆಥಡ್ ಅಲ್ಲಿ ಫೈಂಡ್ ಔಟ್ ಮಾಡಕ್ ಆಗಿಲ್ಲ ಅಂದಾಗ ವಿ ಕ್ಯಾನ್ ಗೋ ವಿತ್ ದಿಸ್. ಅಂದ್ರೆ ಅದು ಅನಾಲಿಸಿಸ್ ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಏನ್ ಎಕ್ಸಾಂಪಲ್ ತಗೊಂಡೆ, 128, 130 ಶಾರ್ಟ್ ಡಿಫ್ರೆನ್ಸ್ ಇದೆ. ಸೊ ಈ ಟೈಮ್ ಅಲ್ಲಿ ವಿ ನೀಡ್ ಟು ಗೋ ವಿತ್ ಗ್ರೂಪಿಂಗ್ ಅಂಡ್ ಅನಾಲಿಸಿಸ್ ಟೇಬಲ್. ಕೆಲವೊಂದು ಸಲ ಎಕ್ಸಾಮ್ ಅಲ್ಲಿ ದೇ ವಿಲ್ ಆಸ್ ದಟ್, ಓಕೆ, ಸಾಲ್ವ್ ಬೈ ಗ್ರೂಪಿಂಗ್ ಅನಾಲಿಸಿಸ್ ಟೇಬಲ್ ಅಂತ. ಬಟ್ ಅವ್ರ ಹತ್ರ ಕೇಳದೆ ಇರ್ಲಿ, ನಮಗೆ ಅಬ್ಸರ್ವೇಷನ್ ಮೆಥಡ್ ಅಲ್ಲಿ ಈಸಿಯಾಗಿ ಫೈಂಡ್ ಔಟ್ ಇಲ್ಲಿ ನಮಗೆ 128 ಬದಲು 120 ಇತ್ತು ಅನ್ಕೊಳ್ಳಿ. ಸೊ 120 ನೆಕ್ಸ್ಟ್ ಹೈಯೆಸ್ಟ್ 140 ಇತ್ತು ಅನ್ಕೊಳ್ಳಿ. ಅಂದ್ರೆ 130ಗೆ ನಿಯರೆಸ್ಟ್ ಯಾವ್ದು ವೇಟ್ಸ್ ಇರ್ಲಿಲ್ಲ. ಆ ಟೈಮಲ್ಲಿ ಏನ್ ಮಾಡ್ತೀರಿ ನಾವು? ಅಬ್ಸರ್ವೇಷನ್ ಮೆಥಡ್ ಅಲ್ಲಿ 130 ಇಸ್ ದ ಮೋಡ್ ಅಂತ ತಗೊಂತೀರಿ. ಬಟ್ ಇಲ್ಲಿ ನಿಯರ್ ಬೈ ನಮಗೆ 128 ಇದೆ, 132 ಇದೆ. ಸೊ ಆಸ್ ಐ ಟೋಲ್ಡ್ ಎಕ್ಸಾಂಪಲ್ ಏನ್ ತಗೊಂಡೆ, ಒಂದು ಕ್ಲಾಸ್ ಅಲ್ಲಿ 90%, 89% ಬಂದಾಗ ಇಬ್ಬರು ಸ್ಟೂಡೆಂಟ್ಸ್ ಲೈಕ್ ಡಿಫ್ರೆನ್ಸ್ ಕಡಿಮೆ ಇದ್ದಾಗ, ಆ ವೇರಿಯನ್ಸ್ ಕಡಿಮೆ ಇದ್ದಾಗ ನಾವೇನ್ ಮಾಡ್ಬೇಕು? ಈಕ್ವಲ್ ಪ್ರಿಫರೆನ್ಸ್ ಕೊಡಬೇಕು. ಸೊ ಅದನ್ನ ಫೈಂಡ್ ಔಟ್ ಮಾಡೋದಕ್ಕೆ ಗ್ರೂಪಿಂಗ್ ಅನಾಲಿಸಿಸ್ ಟೇಬಲ್ ಅಲ್ಲಿ ಫೈಂಡ್ ಔಟ್ ಮಾಡ್ಬಿಟ್ಟು ಯಾರಿಗೆ ಹೆಚ್ಚು ಪ್ರಿಫರೆನ್ಸ್ ಕೊಡಬೇಕು ಅಂತ ಫೈಂಡ್ ಔಟ್ ಮಾಡ್ತೀವಿ. ಗೊತ್ತಾಯ್ತಾ? ಓಕೆ ಸರ್, ಥ್ಯಾಂಕ್ ಯು. ಓಕೆ, ಈಗ ನೋಡಿ ಫಾರ್ ಎಕ್ಸಾಂಪಲ್
ಆ ಇನ್ನೊಂದು ಮೆಥಡ್ ಹೇಳಿದೆ. ಸೊ ಐ ಟೋಲ್ಡ್ ದಟ್ ದೇರ್ ಇಸ್ ಅನದರ್ ಮೆಥಡ್ ಕಾಲ್ಡ್ ಎಂಪಿರಿಕಲ್ ಫಾರ್ಮುಲಾ ಅಂತಿದೆ. ಮೋಡ್ ಇಸ್ ಈಕ್ವಲ್ ಟು 3 ಮೀಡಿಯನ್ ಮೈನಸ್ 2 ಮೀನ್. ಓಕೆ, ಆ ಫಾರ್ಮುಲಾ ನಾನು ನೆಕ್ಸ್ಟ್ ಮೆಥಡ್ಸ್ ಅಲ್ಲಿ ಬರ್ಸ್ಕೊಡ್ತೀನಿ. ನೋಡಿ, ಇಲ್ಲಿ ನಮಗೆ 5 ಬಂತು, 4 ಬಂತು. ವಿ ಗಾಟ್ ದಟ್ ಲೈಕ್ 5 ಇಸ್ ದ ಹೈಯೆಸ್ಟ್. ಇನ್ ಕೇಸ್ ನಮಗೆ 5 and 5 ಬಂದ್ಬಿಟ್ಟಿದ್ರೆ ಅಗೇನ್ ವಿ ಗಾಟ್ ದ 2 ಮೋಡ್ ವ್ಯಾಲ್ಯೂಸ್. ನಾವಾಗ 2 ವ್ಯಾಲ್ಯೂಸ್ ತಗೊಳಕೋಲ್ಲ. ಆಗ ಏನ್ ಮಾಡಬೇಕು, ವಿ ಹ್ಯಾವ್ ಟು ಗೋ ವಿತ್ ದ ಎಂಪಿರಿಕಲ್ ಫಾರ್ಮುಲಾದಲ್ಲಿ ಹೋಗ್ಬೇಕು. ಆ ಫಾರ್ಮುಲಾ ಏನಿದೆ 3 ಮೀಡಿಯನ್ ಮೈನಸ್ 2 ಮೀನ್. ಆ ಫಾರ್ಮುಲಾದಲ್ಲಿ ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕು. ಕ್ಲಿಯರಾ? ಎಸ್ ಸರ್. ಓಕೆ, ಇನ್ ಯಾರಿಗಾದ್ರೂ ಏನಾದ್ರು ಡೌಟ್ ಇದೆಯಾ? ಇನ್ ಯಾರಿಗಾದ್ರೂ ಡೌಟ್ ಇದೆಯಾ? ಓಕೆ, ಈ ಪ್ರಾಬ್ಲಮ್ ನ ನೋಟ್ಸ್ ಅಲ್ಲಿ ಕಾಪಿ ಮಾಡ್ಕೊಂಡಿರಿ. ಕ್ವಶನ್ ಇಲ್ಲಿ ಸೇಮ್ ಕ್ವಶನ್ ನೋಟ್ಸ್ ಅಲ್ಲಿ ಕಾಪಿ ಮಾಡ್ಕೊಂಡು ನನಗೆ ಇದನ್ನ ಸ್ಕ್ಯಾನ್ ಮಾಡಿ ಕಳಿಸ್ಕೊಡಿ. ಎಸ್, ಯಾರೋ ಏನೋ ಮೆಸೇಜ್ ಮಾಡಿದ್ದಾರೆ. ಓಕೆ, ನೋ ಡೌಟ್, ಥ್ಯಾಂಕ್ ಯು. ಈಗ ಐ ಶೋ ದ ಅದರ್ ಪ್ರಾಬ್ಲಮ್ಸ್. ಗೊತ್ತಾಯ್ತಲ್ವಾ ಈಗ ಹೇಗ್ ಮಾಡೋದು ಅಂತ? Take down the another problem. Calculate mode from the following. Thank you. ಅರ್ಥ ಆಗಿದೆ ಅಂದ್ರೆ ಎಲ್ಲರಿಗೂ. Okay. Take this problem number 69. Calculate mode from the following. They are given that x ಅಂದ್ರೆ ವೇರಿಯಬಲ್ ಕೊಟ್ಟಿದ್ದಾರೆ 4, 5, 6, 7, 8, 9, 10, 11 up to 14 ವರೆಗೂ ಕೊಟ್ಟಿದ್ದಾರೆ. And we have the frequency. This is your ಅಸೈನ್ಮೆಂಟ್ ಪ್ರಾಬ್ಲಮ್. ನೀವು ಅಸೈನ್ಮೆಂಟ್ ಪ್ರಾಬ್ಲಮ್ಗೆ ಈ ಫಸ್ಟ್ ಪ್ರಾಬ್ಲಮ್ ಬರ್ಕೊಂಡಿರೋದು, ಅದ್ರ ಜೊತೆಗೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡಿ ಎರಡು ಸೇರಿ ಕಳ್ಸಿಕೊಡ್ಬೇಕಾಗುತ್ತೆ. ಬರ್ಕೊಳ್ಳಿ ಪ್ರಾಬ್ಲಮ್. ಫ್ರೀಕ್ವೆನ್ಸಿ 3, ನೋಡಿ ಸೊಲ್ಯೂಷನ್ ಅಲ್ಲಿ here the difference between the highest frequency and its previous frequency is very small. ಅಂದ್ರೆ 16, that is the highest frequency here 16, and the next highest frequency is 15. The difference between these two is very small. So and items are very more concerned, and we have to give the equal preference to both. 15 ಗೂ ಕೊಡಬೇಕು, 16 ಗೂ ಕೊಡಬೇಕು. We can't like 16 ಗೆ ಏನೋ like ಬರಿ like 1 marks ಜಾಸ್ತಿ ಬಂದಿದೆ ಅಂತ we can't give the particular ಒಬ್ಬ ಸ್ಟೂಡೆಂಟ್ಸ್ ಗೆ ಜಾಸ್ತಿ ಕೊಡೋದಕ್ಕಾಗಲ್ಲ. ಇಲ್ಲಿ ಪ್ರಿಫರೆನ್ಸ್ ಎಲ್ಲೂ ಅಷ್ಟೇ. So 16 is highest frequency. It means 9 ಅನ್ನೋ ವೇರಿಯಬಲ್ 16 ಟೈಮ್ಸ್ ರಿಪೀಟ್ ಆಗಿದೆ, 8 ಅನ್ನೋ ವೇರಿಯಬಲ್ 15 ಟೈಮ್ಸ್ ರಿಪೀಟ್ ಆಗಿದೆ. ಬಟ್ ದ ಡಿಫರೆನ್ಸ್ ಇಸ್ ವೆರಿ ಸ್ಮಾಲ್. ಸೊ ಇದನ್ನ ನಾವು ಇನ್ಸ್ಪೆಕ್ಷನ್ ಮೆಥಡ್ ಅಲ್ಲಿ ಅಂದ್ರೆ ಅಬ್ಸರ್ವೇಷನ್ ಮೆಥಡ್ ಅಲ್ಲಿ ಮೋಡ್ ಫೈಂಡ್ ಔಟ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆ, ಇನ್ ಕೇಸ್ 15 ಬದಲು 12 ಈಗ 10 ಇತ್ತು ಅನ್ಕೊಳ್ಳಿ, 10 ಲೈಕ್ 20 ಅಂದ್ರೆ ಅದ್ರ ಮಧ್ಯೆ ಲೈಕ್ ಲಾರ್ಜೆಸ್ಟ್ 16 ಹೈಯೆಸ್ಟ್ ಇರುತ್ತೆ, ಅದ್ರ ಮಧ್ಯೆ ಡಿಫ್ರೆನ್ಸ್ ಅಟ್ ಲೀಸ್ಟ್ 5 to 6 ಇರುತ್ತೆ ನೆಕ್ಸ್ಟ್ ಹೈಯೆಸ್ಟ್ ಗೆ. ಸೊ ಆ ತರದಲ್ಲಿ ಏನ್ ಮಾಡ್ಕೊಂತೀರಿ ಅಂದ್ರೆ, ಸೊ ವಿಲ್ ಗೋ ವಿತ್ ದ ಅಬ್ಸರ್ವೇಷನ್ ಮೆಥಡ್ ಅಲ್ಲಿ, ಇನ್ಸ್ಪೆಕ್ಷನ್ ಮೆಥಡ್ ಅಲ್ಲಿ 16 ಅದ್ರ ಕರೆಸ್ಪಾಂಡಿಂಗ್ 9 ನ ಮೋಡ್ ಅಂತ ಬರೀತೀರಿ. ಬಟ್ ಇಲ್ಲಿ ಅದ್ರ ನೆಕ್ಸ್ಟ್ ಹೈಯೆಸ್ಟ್ ಫ್ರೀಕ್ವೆನ್ಸಿ ಎಷ್ಟಿದೆ 15, ಅದು ಸ್ಮಾಲ್ ಡಿಫ್ರೆನ್ಸ್ ಇರೋದ್ರಿಂದ ವಿ ಕಾಂಟ್ ಗೋ ಬೈ ದ ಇನ್ಸ್ಪೆಕ್ಷನ್ ಮೆಥಡ್ ಹೋಗಕ್ಕಾಗಲ್ಲ. ಸೊ ವಿ ಹ್ಯಾವ್ ಟು ಸಾಲ್ವ್ ದಿಸ್ ಬೈ ಪ್ರಿಪೇರಿಂಗ್ ಗ್ರೂಪಿಂಗ್ ಅನಾಲಿಸಿಸ್ ಟೇಬಲ್. ಓಕೆ, ಗ್ರೂಪಿಂಗ್ ಅನಾಲಿಸಿಸ್ ಟೇಬಲ್. ಸೊ ಆಲ್ರೆಡಿ ಹೇಳ್ದಂಗೆ ಆ ಏನ್ ಮೆಥಡ್ಸ್ ಇದೆ ಲೈಕ್ ಸ್ಟೆಪ್ಸ್ ಏನಿದೆ, ಫಸ್ಟ್ ಏನ್ ಮಾಡ್ಬೇಕು, ಕೊಟ್ಟಿರೋ ವೇರಿಯೇಬಲ್ಸ್ ನ ಎಕ್ಸ್ ನ ಕಾಲಮ್ ನಂಬರ್ 1 ಅಲ್ಲಿ ಬರ್ಕೊಳ್ಳಿ. ನೆಕ್ಸ್ಟ್ ಅದಾದ್ಮೇಲೆ ಲೈಕ್ ವೇರಿಯೇಬಲ್ಸ್ ಬರ್ಕೊಂಡಾದ್ಮೇಲೆ ಕಾಲಮ್ 6 1 2 3 4 5 6 ಕಾಲಮ್ 6 ವರ್ಗೂ ಹಾಕೊಳ್ಳಿ. ಫಸ್ಟ್ ಕಾಲಮ್ ಅಲ್ಲಿ ಏನ್ ಫ್ರೀಕ್ವೆನ್ಸಿ ಇದೆ 3 7 10 12 15 16 14 ಈ ಫ್ರೀಕ್ವೆನ್ಸಿನ ಡೈರೆಕ್ಟ್ ಆಗಿ ಕಾಪಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಜಸ್ಟ್ ಇದ್ರ ನೀವು ಸಾಲ್ವ್ ಮಾಡ್ಬೇಕಾಗುತ್ತೆ. ಜಸ್ಟ್ ಐ ವಿಲ್ ಎಕ್ಸ್ಪ್ಲೈನ್ ದಿಸ್. ನೆಕ್ಸ್ಟ್ 3 + 7 10 10 + 2 ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ತೀರಿ, ಕಾಲಮ್ ನಂಬರ್ ಎಸ್ 2 ಮೆಂಬರ್ಸ್ ಇಸ್ ರೈಟ್ ಅಂಡ್ ಒನ್ಸ್ ಅಗೇನ್ Madan and Kiran, any doubt? Madan Gowda, Madan on continuous series. ನೋಡಿ, ಕ್ಯಾಲ್ಕುಲೇಟ್ ಮೋಡ್ ಫ್ರಮ್ ದ ಫಾಲೋಯಿಂಗ್. ಕ್ಲಾಸ್ ಇಂಟರ್ವಲ್ ದೇವ್ ಗಿವನ್. ಆ ಪ್ರಾಬ್ಲಮ್ ನ ನೋಟ್ ಮಾಡ್ಕೊಳ್ಳಿ ಇನ್ನೊಂದ್ಸಲ. ಲೈಕ್ ಸೊ ದಿಸ್ ಇಸ್ ಅ ಪ್ರಾಬ್ಲಮ್, ಜಸ್ಟ್ ನೋಟ್ ಇಟ್ ಡೌನ್, ಸಾಲ್ವ್ ಗ್ರೂಪಿಂಗ್ ಮತ್ತೆ ಅನಾಲಿಸಿಸ್ ಟೇಬಲ್ ಎರಡು ಸಾಲ್ವ್ ಮಾಡಿ ಅಸೈನ್ಮೆಂಟ್ಸ್ ಆಗಿ ಸಬ್ಮಿಟ್ ಮಾಡಿ ಅಲಾಂಗ್ ವಿತ್ ದ ಫಸ್ಟ್ ಪ್ರಾಬ್ಲಮ್. ನೆಕ್ಸ್ಟ್
calculate mode from the following. Idu continuous series. The class interval they were given 5 to 10, 10 to 15, 15 to 20, 20 to 25, 25 to 30. Frequencies ಕೊಟ್ಟಿದ್ದಾರೆ 16, 34, 96, 33, 17. So ಇದರಲ್ಲಿ by inspection, by observation, are we able to find out the mode here? Modal class. ಇಂಡಿವಿಜುವಲ್ ಅಲ್ಲಿ ಮೋಡ್ ಅಂತ ಡೈರೆಕ್ಟ್ ಆಗಿ ಕರಿತೀರಿ. ಡಿಸ್ಕ್ರೀಟ್ ಅಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇದ್ದ ಕರೆಸ್ಪಾಂಡಿಂಗ್ ಎಕ್ಸ್ ನ ಮೋಡ್ ಅಂತ ಕರಿತೀರಿ. ಕಂಟಿನ್ಯೂಸ್ ಸೀರೀಸ್ ಅಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇಸ್ ದ ಕರೆಸ್ಪಾಂಡಿಂಗ್ ಕ್ಲಾಸ್ ಇಂಟರ್ವಲ್ ನ ಮೋಡಲ್ ಕ್ಲಾಸ್ ಅಂತ ಕರಿತೀರಿ. ದಟ್ ಈಸ್ ನಾಟ್ ಮೋಡ್. ಮೋಡ್ ಲೈಸ್ ಬಿಟ್ವೀನ್ 15 to 20 ಅಂತ ಕರಿತೀರಿ. ನಮಗೆ ಎಕ್ಸಾಕ್ಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು, ಮೋಡ್ ಆಕ್ಚುಲ್ ವ್ಯಾಲ್ಯೂ ಎಷ್ಟು ಅಂತ. ಅಂದ್ರೆ ಕ್ಲಾಸ್ ಇಂಟರ್ವಲ್ ಸಿಗುತ್ತೆ 15 to 20 ಅಲ್ಲಿ ಇದೆ ಅಂತ. ಇಲ್ಲಿ ನೋಡಿ, ಬೈ ಅಬ್ಸರ್ವೇಷನ್, ಬೈ ಇನ್ಸ್ಪೆಕ್ಷನ್, we can say that the mode lies between 15 to 20 because the highest frequency is 96. 96 highest frequency ಇದೆ. We can find out ಅದರದ್ದು corresponding x ಏನಾಗುತ್ತೆ ಕ್ಲಾಸ್ ಇಂಟರ್ವಲ್ ಮೋಡಲ್ ಕ್ಲಾಸ್ ಅಂತ ಕರಿತೀರಿ. ಇಲ್ಲಿ what is the second highest? 34. What is the difference between 96 and 34? We have 62 difference, huge difference. ಈ ತರ ಡಿಫ್ರೆನ್ಸ್ ಇದ್ದಾಗ you don't need to go with a grouping analysis table ನ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. In case 34 ಬದಲು 94 ಇದ್ದಿದ್ರೆ that case you need to go through grouping analysis table, or 84 ಇದ್ದಿದ್ರು ನೀವು ಹೋಗೋದು ಬೇಕಿಲ್ಲ. at least consider 10 minimum 5 ಅಂತ ಇಟ್ಕೊಳ್ಳಿ ಡಿಫರೆನ್ಸ್. ಫಾರ್ ಎಕ್ಸಾಂಪಲ್ 90 ಇದ್ರು you don't need to go, at least 91, 92, 93 ಆ ತರ ಇದ್ದಾಗ you can go with a grouping analysis table. ಕ್ಲಿಯರಾ? ಸೊ ಇದರಲ್ಲಿ from 96 ಅದರದ್ದು ಕ್ಲಾಸ್ ಇಂಟರ್ವಲ್ we got the modal class is 15 to 20. mode lies between 15 to 20. ಸೊ ಇಲ್ಲಿ L ಅಂದ್ರೆ ಏನು? lower limit of the modal class 15. F1 ಅಂದ್ರೆ ಏನು? F1 is nothing but frequency of the modal class. ಅಂದ್ರೆ F1 ಎಷ್ಟಾಗುತ್ತೆ ಇಲ್ಲಿ? 96. ಓಕೆ. F2 ಅಂದ್ರೆ ಏನು? ಅದ್ರದ್ದು ಪ್ರೀವಿಯಸ್ ಅಂದ್ರೆ ಅದ್ರದ್ದು ಅದಕ್ಕಿಂತ ಕಡಿಮೆ ಇರೋದು. ಸಾರಿ, F1 ಅಂದ್ರೆ ಮೋಡಲ್ ಕ್ಲಾಸ್ದು, F0 ಅಂದ್ರೆ ಪ್ರೀವಿಯಸ್ ಆಗುತ್ತೆ, F2 ಅಂದ್ರೆ ನೆಕ್ಸ್ಟ್ ಕ್ಲಾಸ್. ಇಲ್ಲಿ ಪ್ರೀವಿಯಸ್ ಕ್ಲಾಸ್ ಎಷ್ಟಿದೆ? 34 is F0. ನೆಕ್ಸ್ಟ್ ಕ್ಲಾಸ್ ಎಷ್ಟಿದೆ? 33 ಇದೆ. ಸೊ F2 is 33. ಕ್ಲಿಯರಾ? F1 is nothing but modal class frequency, F0 is nothing but the previous class frequency, F2 is nothing but next class frequency. So adu tagondo value substitute ಮಾಡಿದಾಗ we will get. So here we got the value is 17.48. It means it lies between 15 and 20 ಅಲ್ವಾ? Yes. ಅಲ್ಲಿ modal class ಹೇಳುತ್ತೆ the mode is lies between 15 to 20 ಅಂತ. ನಾವು ಅದನ್ನ ಫಾರ್ಮುಲಾ ಮೂಲಕ ಫೈಂಡ್ ಔಟ್ ಮಾಡಿದಾಗ 17.48 ಬರುತ್ತೆ. ಸೊ ಇನ್ ಕೇಸ್ ಈ ಕಂಟಿನ್ಯೂಸ್ ಸೀರೀಸ್ ಅಲ್ಲಿ ನಾವು ಗ್ರೂಪಿಂಗ್ ಅಂಡ್ ಅನಾಲಿಸಿಸ್ ಟೇಬಲ್ ಮಾಡಿದಾಗ ವಿ ಏಬಲ್ ಟು ಫೈಂಡ್ ದ ಮೋಡಲ್ ಕ್ಲಾಸ್ ಅಷ್ಟೇ. ದೆನ್ ಆ ಮೋಡಲ್ ಕ್ಲಾಸ್ ಯೂಸ್ ಮಾಡಿಕೊಂಡು ಅಗೇನ್ ಯು ನೀಡ್ ಟು ವರ್ಕ್ ಆನ್ ಗ್ರೂಪಿಂಗ್ ಅಂಡ್ ಅನಾಲಿಸಿಸ್ ಟೇಬಲ್. ಅದನ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ನೋಡ್ಬೋಣ. ಫೈಂಡ್ ದ ವ್ಯಾಲ್ಯೂ ಆಫ್ ಮೋಡ್ ಫ್ರಮ್ ದ ಫಾಲೋಯಿಂಗ್: 0 to 9, 10 to 19, 22. The data is in inclusive form. First, you need to convert inclusive form to exclusive form ಗೆ ಕನ್ವರ್ಟ್ ಮಾಡ್ಕೊಬೇಕು. ಕನ್ವರ್ಟ್ ಹೇಗೆ ಮಾಡ್ಕೊಂತೀರಾ? The difference between the upper limit of the next class and the lower limit of the current class ಇದು ಮಾಡ್ಕೊಂಡ ನಮಗೆ ಕರೆಕ್ಷನ್ ಫ್ಯಾಕ್ಟರ್ ಬರುತ್ತೆ. ಕರೆಕ್ಷನ್ ಫ್ಯಾಕ್ಟರ್ ನ ಅಡಿಷನ್ ಡಿಲೀಷನ್ ಮಾಡ್ಕೊಂಡಾಗ we able to convert from inclusive to exclusive. ಇದನ್ನ ಸೊ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ 0.5 ಆಡ್ ಮಾಡ್ಕೊಳ್ಳಿ, 0.5 ಮೈನಸ್ ಮಾಡ್ಕೊಳ್ಳಿ, 0.5 ಆಡ್ ಮಾಡ್ಕೊಂಡು ಹೋಗಿ. ಸೊ ವಿಲ್ ಗೆಟ್ ದ ಕ್ಲಾಸ್. ಸೊ ಇಲ್ಲಿ ಏನ್ ಮಾಡಿದಾರೆ ಅವರು ಬರೀ ಆ ಮೋಡಲ್ ಒಂದು ಕ್ಲಾಸ್ ಮಾತ್ರ ಮಾಡ್ಕೊಂಡಿದ್ದಾರೆ. ಬಟ್ ನಾವು ಎಲ್ಲಾ ಕ್ಲಾಸ್ಗೂ ಸಪರೇಟ್ ಆಗಿ ಮಾಡ್ಕೊಂಡು ನೋಡಿ. ವಾಟ್ ಇಸ್ ದ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇಯರ್? 5, 4, 10, 15, 8, 3, 12, 2 and 1. The highest ಯಾವ್ದಿದೆ? 15. Next highest ಎಷ್ಟಿದೆ? 10. We don't need to go with a grouping and analysis table. Direct ಆಗಿ we can go by observation method. ಅಂದ್ರೆ highest frequency 15 ಇರೋದ್ರಿಂದ we can directly tell that 32, 39 is
ಮೋಡಲ್ ಕ್ಲಾಸ್ ಅಂತ. ಸೊ ಅದನ್ನ ನಾವು ಮಾಡ್ಕೊಬೇಕಾದ್ರೆ ಏನ್ ಮಾಡಬೇಕು, ಫಸ್ಟ್ ಕರೆಕ್ಷನ್ ಫ್ಯಾಕ್ಟರ್ ಕನ್ವರ್ಟ್ ಮಾಡ್ಕೊಬೇಕು. ಅಂದ್ರೆ ಕಂಪ್ಲೀಟ್ ಟೇಬಲ್ಗೆ ನೀವು ಲೈಕ್ ಕರೆಕ್ಷನ್ ಫ್ಯಾಕ್ಟರ್ ಕನ್ವರ್ಟ್ ಮಾಡ್ಕೊಂಡು ಮಾಡಿದ್ರು ಓಕೆ. ಯಾರಿಗಾದ್ರೂ ಡೌಟ್ ಇದೆಯಾ ಇದ್ರಲ್ಲಿ? ಎನಿ ಡೌಟ್? Thank you. Okay, next ಇನ್ನೊಂದು ಪ್ರಾಬ್ಲಮ್ ಇದು ಆಲ್ರೆಡಿ we consider when to use okay. ಈಗ ನೋಡಿ ಈ ಪ್ರಾಬ್ಲಮ್ ಅಲ್ಲಿ the question is how to use like ಯಾವ ಮೆಥಡ್ ಅಲ್ಲಿ ಮಾಡಬೇಕು ಅಂತ ಹೇಗೆ ಗೊತ್ತಾಗುತ್ತೆ ಅಂತ ನೋಡಿ. ಈಗ ನಾನು ಆಲ್ರೆಡಿ ಹೇಳ್ದಂಗೆ what is the frequency here? highest frequency 96, the next highest ಎಷ್ಟಿದೆ 34, gap there is a gap of 62 ಅಂದ್ರೆ huge gap ಇದೆ. that case we can directly apply by inspection method. ನಮ್ಗೆ ಏನಾದ್ರೂ 34 ಬದಲು 94 ಇದ್ದಿದ್ರೆ then we have to go with grouping and analysis table. take a difference of minimum 5 ಅಂತ ತಗೊಳ್ಳಿ. ಓಕೆ, ಫಾರ್ ಎಕ್ಸಾಂಪಲ್ 90, ಈಗ 96 ಇದೆ highest, ಅದಕ್ಕಿನ್ನ ಲೈಕ್ ನಂಬರ್ಸ್ ಮೇಲೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಫ್ರೀಕ್ವೆನ್ಸೀಸ್ ಲೈಕ್ 20 ಆ ತರ. ಲೈಕ್ ಈಗ ನೋಡಿ 91 ಇನ್ನ ಮೇಲೆ ಇದ್ರೆ ವಿ ಕ್ಯಾನ್ ಗೋ ವಿತ್ ಅನ್ ಗ್ರೂಪಿಂಗ್ ಅನಾಲಿಸಿಸ್ ಟೇಬಲ್. 90 ಬಂದ್ರು ವಿ ಕ್ಯಾನ್ ಗೋ ವಿತ್ ಇನ್ಸ್ಪೆಕ್ಷನ್ ಮೆಥಡ್. ಅರ್ಥ ಆಯ್ತಾ? ಸೊ ಈ ಪ್ರಾಬ್ಲಮ್ ಅಲ್ಲೂ ಅಷ್ಟೇ. ವಾಟ್ ಇಸ್ ದ ಹೈಯೆಸ್ಟ್ ಇಯರ್? ಕ್ಯಾಲ್ಕುಲೇಟ್ ಮೋಡ್ ಫ್ರಮ್ ದ ಫಾಲೋಯಿಂಗ್ 10 to 20, 20 to 30. ವಾಟ್ ಇಸ್ ದ ಹೈಯೆಸ್ಟ್ ಅಂದ್ರೆ ಡೇಟಾ ಕೊಟ್ಟಿದ್ದಾರೆ, ಫ್ರೀಕ್ವೆನ್ಸಿ ಇದೆ 6, 10, 12. ವಾಟ್ ಇಸ್ ದ ಹೈಯೆಸ್ಟ್ ಒನ್? 18. ನೆಕ್ಸ್ಟ್ ಹೈಯೆಸ್ಟ್ ಎಷ್ಟಿದೆ? 12 ಇದೆ. ದಿಸ್ ಇಸ್ ಅ ಗ್ಯಾಪ್ ಆಫ್ 6. ಸೊ ಅಗೇನ್ ಮಾಡಬೇಕು, ವಿ ಕ್ಯಾನ್ ಗೋ ಬೈ ಇನ್ಸ್ಪೆಕ್ಷನ್ ಮತ್ತೆ ಡೈರೆಕ್ಟ್ ಆಗಿ. ಸೊ 13, 18 ಇಸ್ ಹೈಯೆಸ್ಟ್. ಅದ್ರದ್ದು ಕ್ಲಾಸ್ ಮೋಡ್ ಅದು ಕರೆಸ್ಪಾಂಡಿಂಗ್ ಎಕ್ಸ್ ನ ನಾವು ಮೋಡಲ್ ಕ್ಲಾಸ್ ಅಂತ ತಗೊಂತೀರಿ. ವಿಲ್ ಸ್ಟಾರ್ಟ್ ಸಾಲ್ವಿಂಗ್ ದ ಪ್ರಾಬ್ಲಮ್ ಫಾರ್ಮುಲಾ ಮುಖಾಂತರ. ಡೇಟಾ ಇನ್ಕ್ಲೂಸಿವ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾಗ ಎಕ್ಸ್ಕ್ಲೂಸಿವ್ ಕನ್ವರ್ಟ್ ಮಾಡ್ಕೊಂಡು ಸಾಲ್ವ್ ಮಾಡಬೇಕು. ಈ ತರ ಬರುತ್ತೆ. ಇನ್ನೊಂದು ಯಾವ ತರ ನೋಡಿ, ಮಾರ್ಕ್ಸ್ ಎಬೋ, ಇದು ಮೋರ್ ದೆನ್ ಲೆಸ್ ದೆನ್ ಆ ತರ ಫಾರ್ಮ್ ಅಲ್ಲಿ ಇದೆ. ಮಾರ್ಕ್ಸ್ ಎಬೋ 10. ಸೊ ಇದನ್ನ ಫಸ್ಟ್ ಕ್ಲಾಸ್ ಇಂಟರ್ವಲ್ ಕನ್ವರ್ಟ್ ಮಾಡ್ಕೊಳ್ಳಿ 10 to 20. ಸೊ ಇಲ್ಲಿ ನೋಡಿ ಮಾರ್ಕ್ಸ್ ಎಬೋ 10, 20, 30, 40 ಅಂತ 90 ಆ ತರ ಇದೆ. ನಂಬರ್ ಆಫ್ ಸ್ಟೂಡೆಂಟ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಕನ್ವರ್ಟ್ ದಿಸ್ ಟು ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ಓಪನ್ ಎಂಡೆಡ್ ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಇಲ್ಲಿ ಮಾರ್ಕ್ಸ್ ಎಬೋ 10 ಅಂತ ಇದೆ. ಸೊ 10 to 20, 20 to 30 ಅದು ಆಲ್ರೆಡಿ ನಿಮ್ಗೆ ತುಂಬಾ ಪ್ರಾಬ್ಲಮ್ಸ್ ಮಾಡಿಸಿದಿರಿ ಅದ್ರ ಮೇಲೆ. ಫಸ್ಟ್ ಕನ್ವರ್ಟ್ ಮಾಡ್ಕೊಳ್ಳಿ. ಕನ್ವರ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ದೆನ್ ಚೆಕ್ ಇಯರ್ ಇನ್ ದ ಫ್ರೀಕ್ವೆನ್ಸೀಸ್. ವಾಟ್ ಇಸ್ ದ ಫ್ರೀಕ್ವೆನ್ಸಿ? ದ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇಯರ್ 25. ವಾಟ್ ಇಸ್ ದ ನೆಕ್ಸ್ಟ್ ಹೈಯೆಸ್ಟ್? 12. ಸೊ ಆಗ ಏನಾಗುತ್ತೆ ಅಂದ್ರೆ ಇನ್ ಕೇಸ್ 22, 23 ಇದ್ದಾಗ ವಿ ಕ್ಯಾನ್ ಗೋ ವಿತ್ ಎನ್ ಗ್ರೂಪಿಂಗ್ ಅನಾಲಿಸಿಸ್ ಟೇಬಲ್. ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ? 13 ನಂಬರ್ಸ್ ಡಿಫ್ರೆನ್ಸ್ ಇದೆ. ಸೊ ವಿ ಕ್ಯಾನ್ ಡೈರೆಕ್ಟ್ಲಿ ಗೋ ಬೈ ಇನ್ಸ್ಪೆಕ್ಷನ್ ಮೆಥಡ್ ಅಲ್ಲಿ ಫಾರ್ಮುಲಾ ಹಾಕಿ ಸಾಲ್ವ್ ಮಾಡಬಹುದು. ನೋಡಿ ಇದರಲ್ಲಿ ಕ್ಯಾಲ್ಕುಲೇಟ್ ಮೋಡ್, like we have a class interval 0 to 5, 5 to 10, 10 to 15, 15 to 20, 20 to 25 idide. Then we have a frequency 1, 3, 10, 6, 10, 9, 9. So ಇಲ್ಲಿ ನೋಡಿ, so 10 is the highest, second highest 9, but we have the 10 2. ಈ ತರ ಇದ್ದಾಗ ಏನಂತ ಕರಿತೀರಿ ಇದನ್ನ? ಬೈ ಮೋಡಲ್ ಕ್ಲಾಸ್ ಅಂತ ಕರಿತೀರಿ. ಅಂದ್ರೆ we have the 2 highest values ಅಂತ. ಇದು 2 highest ಇರ್ಲಿಲ್ಲ ಅಂದ್ರೂ ದ ನೆಕ್ಸ್ಟ್ ಹೈಯೆಸ್ಟ್ ಒಂದು 9. ಸೊ ಈ ತರ ಬಂದಾಗ 10, 9 ಈ ತರ ಬಂದಾಗ ಆಲ್ವೇಸ್ ವಿ ನೀಡ್ ಟು ಗೋ ವಿತ್ ಗ್ರೂಪಿಂಗ್ ಅಂಡ್ ಅನಾಲಿಸಿಸ್ ಟೇಬಲ್ ನಲ್ಲೇ ಪ್ರಿಪೇರ್ ಮಾಡಬೇಕು. ಕ್ಲಿಯರಾ? ಸೊ ವಿ ವಿಲ್ ವರ್ಕ್ ದಿಸ್ ಪ್ರಾಬ್ಲಮ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಸೊ ಈಗ ಐ ವಿಲ್ ಟೇಕ್ ಲೈಕ್ ಎನಿ ಕ್ವೈರೀಸ್. ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದ್ರೆ ಯಾರಿಗಾದ್ರೂ ಡೌಟ್ ಇದೆಯಾ? ಸೊ ಯು ಹ್ಯಾವ್ 3 minutes now. Thank you. Harish, no doubt.